ओम शांति। मीठे बच्चे या शरीर रूपी खिलौना आत्मा रूपी चैतन्य चाबी से चलती है। ಶಿವತಂದೆ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಈ ಶರೀರ ರೂಪಿ ಬೊಂಬೆ ಆತ್ಮಾರೂಪಿ ಬೀಗದ ಕೈಯಿಂದ ನಡೀತಾ ಇದೆ. ಶರೀರ ಅನ್ನೋದೊಂದು ತೊಗಲು ಬೊಂಬೆ, ಇದು ಯಾವ ಕೀ ಮೇಲೆ ನಡೀತಾ ಇದೆ? ಆತ್ಮಾರೂಪಿ ಕೀ ಮೇಲೆ ನಡೀತಾ ಇದೆ. तुम अपने को आत्म निश्चय करो तो निर्भय बन जाएंगे. ನೀವು ನಿಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡಾಗ ನಿರ್ಭಯತೆ ಬಂದ್ಬಿಡುತ್ತೆ, ದುಃಖ ಭಯ ಎಲ್ಲ ದೂರ ಆಗ್ಬಿಡುತ್ತೆ. ದೇಹಾಭಿಮಾನದ ಒಂದು ರೂಪನೇ ಭಯ. ಇವತ್ತು ಭಾಳಷ್ಟು ಜನ ಈ ಜ್ಞಾನಕ್ಕೆ ಬಂದ ಮೇಲೆ ಜೀವನದಲ್ಲಿ ಭಯ ಕಳ್ಕೊಂಡ್ಬಿಟ್ಟಿದ್ದಾರೆ, ಭಯನೇ ಹೊರಟೋಗ್ಬಿಟ್ಟಿದೆ, ನಿರ್ಭಯ ಬಂದ್ಬಿಟ್ಟಿದೆ. ಹೇಗಾಯಿತು? ಆತ್ಮಜ್ಞಾನದಿಂದ ನಿರ್ಭಯತೆ ಪ್ರಾಪ್ತಿಯಾಗುತ್ತೆ. ಪ್ರಶ್ನೆ, ಆತ್ಮ शरीर के साथ खेल खेलते नीचे आ गई है, इसलिए उनको कौन सा नाम देंगे? ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಶರೀರ ಜೊತೆಯಲ್ಲಿ ಆಟ ಆಡ್ತಾ 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 ಕೆಳಗಡೆಗೆ ಬಂದ್ಬಿಟ್ಟಿದೆ. ಅದರಿಂದ ಅದಕ್ಕೆ ಯಾವ ಹೆಸರು ಕೊಡ್ಬೋದು? ಯಾವ ಹೆಸರು ಕೊಡ್ಬೋದು? ಉತ್ತರ, ಕಟ್ಟುಪುತ್ಲಿ. ಆತ್ಮ ಏನಾಗಿದೆ? ಕಟ್ಟುಪುತ್ಲಿ ಅಂದ್ರೇನು? ತೊಗಲು ಬೊಂಬೆ. जैसे ड्रामा में कठपुतलियों का खेल दिखाते हैं, वैसे तुम आत्माएं कठपुतली की तरह 5000 वर्ष के खेल में खेलते खेलते नीचे आ गई हो. ಹೇಗೆ ತೊಗಲ್ಗೊಂಬೆ ಆಟ ಇತ್ತಲ್ಲ ಮೊದಲ ಕಾಲಕ್ಕೆ, ಅದೇ ರೀತಿಯಲ್ಲಿ ಹೇಗೆ ಡ್ರಾಮಾದಲ್ಲಿ ತೋರಿಸ್ತಾರೆ ತೊಗಲ್ಬೊಂಬೆಗಳನ್ನು, ಅದೇ ರೀತಿ ನೀವು ಆತ್ಮಗಳು ಕೂಡ ಈ ಒಂದು ತೊಗಲ್ಗೊಂಬೆ ರೀತಿನಲ್ಲಿ 5000 ವರ್ಷಗಳ ಈ ನಾಟಕದಲ್ಲಿ ಆಟವನ್ನು ಆಡ್ತಾ 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 ಕೆಳಗಡೆಗೆ ಇಳಿದು ಬಂದುಬಿಟ್ಟಿದ್ದೀರಿ. ಈಗ ತಂದೆ ಬಂದಿದ್ದಾರೆ ನಿಮ್ಮನ್ನೆಲ್ಲರನ್ನೂ ಕೂಡ ಮೇಲಕ್ಕೆ ಏರಿಸಲಿಕ್ಕೋಸ್ಕರ, ರಾಸ್ತೆಯನ್ನು ತೋರಿಸ್ಲಿಕ್ಕೋಸ್ಕರ. ಅಬ್ ತುಮ್ ಶ್ರೀಮತ್ ಕಿ ಚಾಬಿ ಲಗಾವತ್ತು ऊपर ಚಲೆ ಜಾಯಂಗೆ. ಶ್ರೀಮತದ ಬೀಗದ ಕೈಯನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಏನಾಗ್ತೀರಾ? ಕೆಳಗಡೆಗೆ ಬಂದಿರೋರು ಮತ್ತೆ ಮೇಲಕ್ಕೆ ಹೊರಟು ಬಿಡ್ತೀರಾ. ಗೀತ್ ಮೆಹಫಿಲ್ ಮೇ ಜಲ್ ಉಟಿ ಶಮಾ. ಸಭೆಯಲ್ಲಿ ಜ್ಯೋತಿ ಬೆಳಗ್ತಾ ಇತ್ತು. ಓಂ ಶಾಂತಿ. ರೂಹಾನಿ ಬಾಪ್ ರೂಹಾನಿ ಬಚ್ಚೋಂಕು ಶ್ರೀಮತ್ ದೇತೆ ಹೈ. ಆತ್ಮೀಕ ತಂದೆ ಬಂದು ಆತ್ಮೀಕ ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ? ಶ್ರೀಮತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಕಭಿ ಕೋಯಿ ಕಿ ಚಲನ್ ಅಚ್ಚಿ ನಹೀ ಹೋತಿ, ಮಾ ಬಾಪ್ ಕೇತೆ ಇನ್ಕಾ ಬಲ್ ಶಾಲ್ ಈಶ್ವರ್ ಮತ್ ದೇವೆ. ಈಗ ಯಾರ್ದಾದ್ರೂ ನಡವಳಿಕೆ ಸರಿ ಇಲ್ಲ ಅಂದರೆ ಈಶ್ವರನೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕಪ್ಪ ಅಂತ ಹೇಳ್ತಾರಲ್ವ, ಅಪ್ಪ ಅಮ್ಮಂದರು ಹೇಳ್ತಾರಲ್ವ, ಆ ಥರ ದೇವರೇ ಇವನಿಗೆ ಬುದ್ಧಿ ಕಲಿಸ್ಬೇಕು, ಯಾರ ಕೈಯಲ್ಲಿ ಇವನು ಸುಧಾರಣೆ ಆಗೋದಿಲ್ಲ ಅಂತ ಹೇಳ್ತಾರಲ್ವ. ತುಮಕೋತೋ ಶಾಲ್ ಈಶ್ವರ್ ಮತ್ ದೇವೆ, ವಿಚಾರೋಂಕೋ ಪತಾ ನಹಿ ಈಶ್ವರ್ ಸಚ್ಮುಚ್ ಮತ್ ದೇತೆ ಹೈ. ಜನಕ್ಕೆ ಪಾಪ ಗೊತ್ತೇ ಇಲ್ಲ, ಈಶ್ವರನೂ ಕೂಡ ಒಂದು ಸಮಯ ಬರುತ್ತೆ ಈ ಪ್ರಪಂಚದಲ್ಲಿ ಮತ ಕೊಡ್ತಕ್ಕಂಥದ್ದು ಅಂತ. अभी तुम बच्चों को ईश्वरीय मत मिल रही, अर्थात रूहानी बाप बच्चों को श्रेष्ठ मत दे रहे हैं श्रेष्ठ बनने के लिए. ಈಗ ತಾವು ಮಕ್ಕಳಿಗೆ ಈಶ್ವರನೇ ಮತ ಕೊಡ್ತಾ ಇದ್ದಾರೆ, ಈಶ್ವರಿಯ ಮತ ನಿಮಗೆ ಸಿಗ್ತಾ ಇದೆ. ಆತ್ಮಿಕ ತಂದೆ ಮಕ್ಕಳಿಗೆ ಶ್ರೇಷ್ಠ ಮತವನ್ನು ಏನು ಮಾಡ್ತಾ ಇದ್ದಾರೆ? ಹೇಳ್ಕೊಡ್ತಾ ಇದ್ದಾರೆ. ಶ್ರೇಷ್ಠರನ್ನಾಗಿ ಮಾಡಲಿಕ್ಕೋಸ್ಕರ ಶ್ರೀಮತ ಇದು. ಅರ್ಥವಾಯ್ತಾ? ಶ್ರೀಮತ ಅಂದ್ರೆ ಏನು? ನಾವು ಆತ್ಮಗಳನ್ನು ಶ್ರೇಷ್ಠ ಮಾಡ್ತಕ್ಕಂಥ ಒಂದು ಮತ. ಅಭಿ ತುಮ್ ಸಮಜ್ತೆ ಹೋ ಹಮ್ ಶ್ರೇಷ್ಠ ತೇ ಶ್ರೇಷ್ಠ ಬನ್ ರಹಿ. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಶ್ರೇಷ್ಠರಿಗಿಂತಲೂ ಶ್ರೇಷ್ಠರಾಗ್ತಾ ಇದ್ದೀವಿ. ಬಾಬಾ ಹಮ್ಕೋ ಕಿತ್ನಾ ಊಂಚ್ ಮತ ದೇ ರಹೆ ಹೇ. ತಂದೆ ಬಂದು ನಾವು ಮಕ್ಕಳಿಗೆ ಎಷ್ಟೊಂದು ಶ್ರೇಷ್ಠ ಮತವನ್ನು ಕೊಡ್ತಾ ಇದ್ದಾರೆ. ಹಮ್ ಉನ್ಕಿ ಮತ್ ಪರ್ ಚಲ್ಕರ್ ಮನುಷ್ಯ ಸೇ ದೇವತಾ ಬನ್ರಿ. ಈಗ ನಾವು ಕೂಡ ಬಾಬಾ ಅವ್ರ ಡೈರೆಕ್ಷನ್ಸ್ ಮೇಲೆ ನಡೆದು ಶ್ರೇಷ್ಠ ಒಂದು ದೇವತೆಗಳು ಹಾಕ್ತಾ ಇದ್ದೀವಿ. ತೋ ಸಿದ್ಧ ಹೋತಾ ಹೇ ಮನುಷ್ಯ ಕೋ ದೇವತಾ ಬನಾನೆ ವಾಲಾ ವಹಿ ಬಾಬಾ ಹೈ. ಇದರಿಂದ ಗೊತ್ತಾಗುತ್ತೆ ನಮ್ಮನ್ನು ಈ ರೀತಿ ಶ್ರೇಷ್ಠ ದೇವತೆಗಳನ್ನಾಗಿ ತಂದೆನೇ ಮಾಡೋರಾಗಿದ್ದಾರೆ. ಸಿಖ್ ಲೋಗ್ ಬಿ ಗಾತೆ ಹೇ ಮನುಷ್ಯ ಸೇ ದೇವತಾ ಕಿಯೇ ಕರನ್ ನಾ ಲಗಿ ವಾರನ್. ಸಿಖ್ ಧರ್ಮದಲ್ಲಿ ಕೂಡ ಹೇಳ್ತಾರೆ, ಸಿಖ್ಖರು ಮಾನವರನ್ನ ದೇವತೆಗಳನ್ನಾಗಿ ಮಾಡ್ತಾರೆ ಭಗವಂತ ಬಂದು ಅಂತ ಅವ್ರ ಭಾಷೆಯಲ್ಲಿ ಹೇಳ್ತಾರೆ. ತೋ ಜರೂರ್ ಮನುಷ್ಯ ಸೇ ದೇವತಾ ಬನಾನೆ ಕಿ ಮತ ದೇತೆ ಹೈ. ಅವಶ್ಯಕವಾಗಿ ಮಾನವರನ್ನ ದೇವತೆಗಳನ್ನಾಗಿ ಮಾಡೋವಂಥ ಮತವನ್ನು ತಂದೆ ಕೊಡ್ತಾರಲ್ವ. उनकी महिमा भी गाई है, पर वो एक ओंकार कर्ता पुरुष निर्भय. ಅವ್ರದೇ ಮಹಿಮೆ ನಡೀತಾ ಇದೆ.
ಏನಂತ ನಡೀತಾ ಇದೆ ಮಹಿಮೆ? ಏಕ್ ಓಂಕಾರ ಅನ್ನೋಂಥ ಹೆಸರಿನಿಂದ ಭಗವಂತನನ್ನ ಅವ್ರು ಕರೀತಾರೆ. ಕರ್ತಾ ಪುರುಷ ಅಂತ ಬಿಟ್ಟು ಕೂಡ ಕರೀತಾರೆ. ನಿರ್ಭಯ್, ಈ ರೀತಿ ಅನೇಕ ಹೆಸರುಗಳು ಅವರಲ್ಲಿ ಧರ್ಮದಲ್ಲಿ ಬರೆದಿದೆ. ತುಮ್ ಸಬ್ ನಿರ್ಭಯ್ ಹೋ ಜಾತೆ ಹೋ. ನೀವು ಕೂಡ ಈ ಒಂದು ಜ್ಞಾನ ಕೇಳಿ ನಿರ್ಭಯವಂತರಾಗ್ಬಿಡ್ತೀರಾ. ಯಾವುದೇ ಪ್ರಕಾರದ ಭಯ ಭೀತಿ ಅನ್ನೋದು ಇರೋದೇ ಇಲ್ಲ, ಭಯ ಹೊರಟೋಗ್ಬಿಡುತ್ತೆ. ಅಪ್ನೇಕೋ ಆತ್ಮ ಸಮಸ್ತೆ ಹೋನ. ನೀವು ಇಲ್ಲಿ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ತೀರಲ್ವಾ, ಆತ್ಮಕೋ ಕೊಯ್ ಭಯ ನಹಿ ರಹತಾ ಹೈ. ಆತ್ಮಕ್ಕೆ ಯಾವುದೇ ಪ್ರಕಾರದ ಭಯ ಇರೋದಿಲ್ಲ. ಭವಕೇತೆ ನಿರ್ಭಯ್ ಬನೋ. ಶಿವತಂದೆ ಏನು ಹೇಳ್ತಾರೆ? ನಿರ್ಭಯವಂತರಾಗಿ, ಭಯಭೀತಿಯನ್ನು ಬಿಟ್ಬಿಡಿ. ಭಯ ಫಿರ ಕೊಯ್ ಕಹೇಕ, ಯಾಕೆ ಭಯ ಇಟ್ಕೊತೀರಾ ನಿಮ್ಮ ಜೀವನದಲ್ಲಿ? ಏನಕ್ಕೋಸ್ಕರ ಭಯ ಪಡ್ತೀರಾ? ತುಮಕೋ ಕೊಯ್ ಭಯ ನಹಿ. ನಿಮ್ಗೆ ಯಾವುದೇ ಪ್ರಕಾರದ ಭಯ ಅನ್ನೋದು ಇರಬಾರ್ದು. ತುಮ್ ಅಪ್ನೇ ಗರ್ ಬೈಟೆ ಬಿ ಬಾಬಾ ಕಿ ಶ್ರೀಮತ್ ಲೇತೆ ರಹತೆ ಹೋ. ನೀವು ಮನೆಯಲ್ಲಿ ಕೂತ್ಕೊಂಡಿದ್ದಂಗೆ ಬಾಬಾ ಅವ್ರ ಡೈರೆಕ್ಷನ್ಸನ್ನು ಮುರಳಿ ಮುಖಾಂತರ ಕೇಳ್ತಾ ಇರ್ತೀರಲ್ವಾ. ಅವ್ ಶ್ರೀಮತ್ ಕಿಸ್ಕಿ ಹೇ, ಕೌನ್ ದೇತೆ ಹೇ? ಈ ಶ್ರೀಮತ ಅಂದರೆ ಏನು? ಯಾರು ಕೊಡ್ತಾ ಇದ್ದಾರೆ? ಯಾರ್ದಿದು ಶ್ರೀಮತ? ಯಹ ಬಾತೆ ಗೀತಾ ಮೇ ಬಿ ನಹಿ ಹೇ. ಈ ಮುರಳಿ ಪಾಯಿಂಟ್ಸು ಭಗವದ್ಗೀತೆಯಲ್ಲಿ ಕೂಡ ನಿಮ್ಗೆ ಸಿಗೋದಿಲ್ಲ. ಅಭಿ ತುಮ್ ಬಚ್ಚೆ ಸಮಸ್ತೆ ಹೋ, ಬಾಬಾ ಕೇತೆ ಹೇ ತುಮ್ ಪತಿತ್ ಬನ್ ಗಯೆ ಹೋ. ಈಗ ತಂದೆ ಹೇಳ್ತಾ ಇದ್ದಾರೆ, ಈ ಕಲಿಯುಗದಲ್ಲಿ ಬಂದು ಆತ್ಮಗಳೆಲ್ಲ ಏನಾಗ್ಬಿಟ್ಟಿದ್ದೀರಿ? ಪತಿತ ಆಗ್ಬಿಟ್ಟಿದ್ದೀರಿ. ಅಬ್ ಪಾವನ್ ಬನ್ನೆ ಕೆ ಲಿಯೆ ಮಾಮೇಕಂ ಯಾದ್ ಕರೋ. ಶಿವ ತಂದೆ ಹೇಳ್ತಾರೆ, ಇವಾಗ ಪಾವನ ಆಗಬೇಕು ಅಂದರೆ ನನ್ನನ್ನೇ ನೆನೀರಿ. ಯಹ ಪುರುಷೋತ್ತಮ ಬನ್ನೆ ಕಾ ಮೇಳ ಸಂಗಮ ಯುಗ ಪರ್ ಹಿ ಹೋತಾ ಹೈ. ಇದು ಪುರುಷೋತ್ತಮರಾಗುವಂಥ ಒಂದು ಮೇಳ ಸಂಗಮ ಯುಗದಲ್ಲಿ ಕುಂಭಮೇಳ ಆಗುತ್ತೆ. ಬಹುತ್ ಆಕರ್ ಶ್ರೀಮತ್ ಲೇತೆ ಹೇ. ಈ ಒಂದು ಜ್ಞಾನ ಮಾರ್ಗಕ್ಕೆ ಬಂದು ಸುಮಾರು ಜನ ಬಾಬಾ ಅವರಿಂದ ಡೈರೆಕ್ಷನ್ಸ್ ತೊಗೊತಾರೆ. ಇನ್ಕೋ ಕಹಾ ಜಾತ ಈಶ್ವರ್ಗೆ ಸಾತ್ ಬಚ್ಚೋಂ ಕಾ ಮೇಳ. ಇದಕ್ಕೇನಂತ ಹೇಳ್ಬೋದು? ಈಶ್ವರನ ಜೊತೆಯಲ್ಲಿ ಮಕ್ಕಳ ಭೇಟಿ ಆಗೋದು, ಮಿಲನ ಆಗೋದು. ಈಶ್ವರ್ ಬಿ ನಿರಾಕಾರ ಹೇ, ಬಚ್ಚೆ ಆತ್ಮ ಬಿ ನಿರಾಕಾರ. ಈಶ್ವರನು ಕೂಡ ನಿರಾಕಾರ ಆಗಿದ್ದಾರೆ, ನಾವೆಲ್ಲ ಆತ್ಮಗಳು ಕೂಡ ನಿರಾಕಾರ ಆಗಿದ್ದೀವಿ. ಹಮ್ ಆತ್ಮ ಹೇ ಯ ಪಕ್ಕಿ ಆದತ್ ಡಾಲ್ನಿ. ನಾವೆಲ್ಲ ಆತ್ಮಗಳು ಅನ್ನೋವಂಥದ್ದು ಪ್ರಾಕ್ಟೀಸನ್ನು ಇಲ್ಲಿ ನಾವು ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ಬೇಕು ಅಂತಾರೆ. ಜೈಸೆ ಕಿಲೋನೆ ಕಾ ಚಾಬಿ ದಿ ಜಾತಿ ಹೇ, ಡ್ಯಾನ್ಸ್ ಕರ್ನೆ ಲಗ್ ಪಡ್ತೆ. ಹೇಗೆ ಕೀ ಕೊಟ್ರೆ ಬೊಂಬೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತಲ್ವ, ಆ ಥರದ್ದೆಲ್ಲ ಬೊಂಬೆಗಳಿದಾವಲ್ವ. तो आत्मा भी इस शरीर रूपी खिलौना की चाबी है. ಆತ್ಮನೂ ಕೂಡ ಏನಾಗಿದೆ? ಈ ಶರೀರಕ್ಕೆ ಬೀಗದ ಕೈ ಇದ್ದಂಗೆ ಅಂತ. ಆತ್ಮ ಇಸ್ಮೆ ನಾ ಹೋತೋ ಕುಚ್ ಬಿ ಕರ್ ನಾ ಸಕೆ. ಆತ್ಮ ಹೊರಟಾಯ್ತು ಈ ದೇಹದಲ್ಲಿ ಅಂದರೆ ಈ ದೇಹ ಏನು ಕೆಲಸ ಮಾಡೋದಿಲ್ಲ, ನಿಂತು ಹೋಗ್ಬಿಡುತ್ತೆ ಅಂತ. ಖಿಲೋನಾ ಚಾಬಿ ನಹಿ ದಿ ಜಾತಿ ತೋ ಕಾಮ್ ಬಿ ನಹಿ रहेगा ना. ಹೇಗೆ ಬೊಂಬೆಗೆ ಬೀಗ ಕೀ ಕೊಡಲಿಲ್ಲ ಅಂತಂದರೆ ಅದು ಕೂಡ ನಡೆಯೋದಿಲ್ವಲ್ಲ. तो ಖಡಾ ಹೋ ಜಾಯಂಗೆ ಅಂದರೆ ಬೊಂಬೆ ಏನಾಗೋಗ್ಬಿಡುತ್ತೆ, ಒಂದು ಜಾಗದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಆತ್ಮ ಬಿ ಚೈತನ್ಯ ಚಾಬಿ ಹೇ. ಆತ್ಮನೂ ಕೂಡ ಏನಾಗಿದೆ? ಚೈತನ್ಯದಲ್ಲಿರೋಂಥ ಬೀಗದ ಕೈ. ಅವ್ರ ತೋ ಅವಿನಾಶಿ ಹೇ, ಅಮರ್ ಚಾಬಿ ಹೇ. ಇದು ಅವಿನಾಶಿನೂ ಆಗಿದೆ, ಅಮರವಾದಂಥ ಬೀಗದ ಕೈ. ಬಾಪ್ ಸಮಜಾತೆ ಮೈ ದೇಖ್ತಾ ಹೂँ ಆತ್ಮಕ್ಕೂ. ತಂದೆ ಹೇಳ್ತಾರೆ, ನಾನು ನೋಡ್ತಾ ಇದ್ದೀನಿ ಆತ್ಮನನ್ನು. ಆತ್ಮ ಸುಂತಿ ಹೇ ಯ ಪಕ್ಕಿ ಆದತ್ ಡಾಲ್ನಿ ಹೇ. ಆತ್ಮ ಕೇಳ್ತಾ ಇದೆ ವಿಚಾರಗಳನ್ನು, ಇದನ್ನು ಚೆನ್ನಾಗಿ ಪಕ್ಕ ಪ್ರಾಕ್ಟೀಸ್ ಮಾಡ್ರಿ. ಇಸ್ ಚಾಬಿ ಬೀಗ ಶರೀರ ಚಲ್ ನಾ ಸಕೆ. ಈ ಒಂದು ಬೀಗದ ಕೈ ಇಲ್ಲ ಅಂದರೆ ಶರೀರ ನಡೆಯೋಕ್ಕೆ ಸಾಧ್ಯ ಇಲ್ಲ. ಇನ್ಕೋ ಬಿ ಚಾಬಿ ಅವಿನಾಶಿ ಮಿಲಿವಿ. ಇದಕ್ಕೂ ಕೂಡ ಅವಿನಾಶಿ ಆಗಿರ್ತಕ್ಕಂಥ ಬೀಗದ ಕೈ ಸಿಕ್ಕಿದೆ. 5000 ವರ್ಷ ಇನ್ಕಿ ಚಾಬಿ ಚಲ್ತಿ. 5000 ವರ್ಷಗಳದ್ದು ಇದು ನಡೆಯುತ್ತೆ ಒಂದ್ಸಲ ಬೀಗದ ಕೈ ರೆಡಿ ಆಗಿಬಿಟ್ರೆ ಅಂತಾರೆ. ಚೈತನ್ಯ ಚಾಬಿ ಹೋನೆ ಕೆ ಕಾರಣ ಚಕ್ರ ಫಿರ್ತಾ ಹಿ रहता है. ಆತ್ಮ ಚೈತನ್ಯ ಇರೋದ್ರಿಂದ ಚಕ್ರ ಸೃಷ್ಟಿ ನಾಟಕದಲ್ಲಿ ಪಾತ್ರಗಳು ಮಾಡ್ತಾನೆ ಇರುತ್ತೆ. ಯಹ ತೋ ಚೈತನ್ಯ ಕಿಲೋನ ಹೇ. ಈ ಒಂದು ಆತ್ಮ, ಈ ದೇಹ ಚೈತನ್ಯ ಬೊಂಬೆ ಆಗಿದೆ ಅಂತಾರೆ. ಬಾಬಾ ಬಿ ಚೈತನ್ಯ ಆತ್ಮ ಹೇ. ಶಿವಬಾಬನೂ ಚೈತನ್ಯ ಆಗಿದ್ದಾರೆ, ಅದರಿಂದ ಅವರಿಗೆ ಸತ್ಯಂ ಶಿವಂ ಸುಂದರಂ ಸಚ್ಚಿದಾನಂದ ಸ್ವರೂಪ ಅಂತ ಬಿಟ್ಟು ಕೂಡ ಹೇಳ್ತೀವಲ್ಲ. जब चाबी पूरी हो जाती है फिर बाप नए सिर युक्ति बताते मुझे याद करो फिर चाबी लग जाएंगे अर्थात आत्मा तमोप्रधान से ಸ್ತುತೋಪ್ರಧಾನ बन जाएंगे. ಯಾವಾಗ ನಿಲ್ಲೋ ಮಟ್ಟಕ್ಕೆ ಬಂದ್ಬಿಡುತ್ತೆ ಜೀವನ ರೂಪಿ ದೋಣಿ, ಅಂದರೆ ಕಲಿಯುಗ ಕೊನೆ ಟೈಮ್ನಲ್ಲಿ ಆತ್ಮ ಎಲ್ಲ ವೀಕ್ ಆಗೋಗ್ಬಿಡುತ್ತೆ, ಆವಾಗ ಶಿವ ತಂದೆ ಬಂದು ಐಡಿಯಾ ಹೇಳ್ಕೊಡ್ತಾರೆ. ನೀವು ನನ್ನ ನೆನಪು ಮಾಡ್ಕೊಳ್ರಿ, ಯೋಗ ಮಾಡ್ಕೊಳ್ರಿ ಸಾಕು.
ಮತ್ತೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ಬಿಡ್ತೀರಾ, ಮತ್ತೆ ಈ ಒಂದು ಜೀವನ ರೂಪಿ ದೋಣಿ ಮತ್ತೆ ಚೆನ್ನಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅಂತಾರೆ. ಜೈಸೆ ಮೋಟರ್ ಸೆ ಪೆಟ್ರೋಲ್ ಖತಮ್ ಹೋನೆ ಸೆ ಫಿರ್ ಭರಾ ಜಾತಾ है ना. ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಪೆಟ್ರೋಲ್ ತುಂಬಕ್ಕೆ ಹೋಗ್ತಿರಲ್ಲ ಪೆಟ್ರೋಲ್ ಬಂಕಲ್ಲಿ, ಖಾಲಿ ಆಗಿಬಿಟ್ರೆ ನಿಂತೋಗ್ಬಿಡುತ್ತೆ ಗಾಡಿ ಅಂತ ಹೇಳ್ಬಿಟ್ಟು. ಅಭಿ ತುಮಾರಿ ಆತ್ಮ ಸಮಸ್ತಿ ಹೇ ಹಮಾರೆ ಮೇ ಪೆಟ್ರೋಲ್ ಕೇಸೆ ಬರೆಂಗೆ. ಈಗ ಆತ್ಮಕ್ಕೆ ಗೊತ್ತಿಲ್ಲ ಯಾವ ಥರ ನಾವು ಪೆಟ್ರೋಲ್ ತುಂಬಿಸ್ಕೊಬೇಕು ಅನ್ನೋದು ಯಾರಿಗೆ ಗೊತ್ತಿಲ್ಲ. ಬ್ಯಾಟ್ರಿ ಖಾಲಿ ಹೋತಿ ಹೇ, ಬ್ಯಾಟ್ರಿ ಏನಾಗಿ ಹೋಗ್ಬಿಟ್ಟಿದೆ, ಖಾಲಿ ಆಗೋಗ್ಬಿಡುತ್ತೆ. ಫಿರ್ ಉನ್ಮೆ ಪವರ್ ಬರೀ ಜಾತಿ ಏನಾ, ಮತ್ತೆ ಅದರಲ್ಲಿ ತುಂಬಲಾಗತ್ತಲ್ವ ಪವರನ್ನು. ಬ್ಯಾಟ್ರಿ ಖಾಲಿ ಹೋತಿ ಹೇ ಲೈಟ್ ಖತಮ್ ಹೋ ಜಾತಾ ಹೇ. ಬ್ಯಾಟ್ರಿ ಖಾಲಿ ಆಗೋಯ್ತು ಅಂದರೆ ಲೈಟು ಏನಾಗೋಗ್ಬಿಡುತ್ತೆ, ಸಮಾಪ್ತಿ ಆಗೋಗ್ಬಿಡುತ್ತೆ. ಜಿತನಾ ಯಾದ್ ಕರೆಂಗೆ ಉತನಾ ಪವರ್ ಬರ್ತಿ ಜಾಯಂಗೆ. ಎಷ್ಟು ನೀವು ನೆನೆಸ್ತಾ ಇರ್ತೀರೋ ಅಷ್ಟು ನಿಮ್ಮಲ್ಲಿ ಏನಾಗ್ತಾ ಹೋಗುತ್ತೆ, ಶಕ್ತಿ ತುಂಬ್ತಾ ಹೋಗುತ್ತೆ. ಇತನಾ 84 ಜನ್ಮೋं का ಚಕ್ಕರ್ ಲಗಾಯೆ ಬ್ಯಾಟ್ರಿ ಖಾಲಿ ಹೋಗೈ. ಇಷ್ಟೊಂದು 84 ಜನ್ಮಗಳ ಚಕ್ರದಲ್ಲಿ ಆತ್ಮ ಪಾತ್ರ ಮಾಡಿ ಮಾಡಿ ಖಾಲಿಯಾಗಿ ಹೋಗಿದೆ. ಸತೋ ರಜೋ ತಮೋಮೆ ಆಯಿ ಹೇ. ಆತ್ಮ ಏನಾಗಿದೆ, ಸತೋ ಗುಣಗಳಿಂದ ರಜೋತಮೋನಲ್ಲಿ ಕೆಳಗಡೆಗೆ ಬಂದ್ಬಿಟ್ಟಿದೆ. ಆ ಫಿರ್ ಬಾಪ್ ಆಯಾ ಹೇ ಚಾಬಿ ದೇನೆ ಅರ್ಥಾತ್ ಬ್ಯಾಟ್ರಿ ಕೋ ಭರ್ನೆ. ಈಗ ಶಿವ ತಂದೆ ಬಂದಿರೋದೇ ಕೀ ಕೊಡ್ಲಿಕ್ಕೆ, ಬ್ಯಾಟ್ರಿ ತುಂಬಲಿಕ್ಕೆ, ಶಕ್ತಿ ತುಂಬಲಿಕ್ಕೆ. ಪವರ್ ನಹಿ ತೋ ಮನುಷ್ಯ ಕೇಸೆ ಬನ್ ಜಾತೆ. ಶಕ್ತಿನೇ ಇಲ್ಲ ಅಂದರೆ ಹೆಂಗೆ ಆಗ್ಬಿಡ್ತಾರೆ ಮನುಷ್ಯರು. ಶಾರೀರಿಕವಾಗೂ ಶಕ್ತಿ ಇಲ್ಲದೆ ಇರೋರು ಎಷ್ಟು ಸುಸ್ತು, ಇನ್ನೊಬ್ರು ಎತ್ತಬೇಕು ಇಳಿಸ್ಬೇಕು ಎಲ್ಲ ಆಗುತ್ತಲ್ವ. तो अब याद की बैटरी को भरना है. ಈಗ ನೆನಪು ಮಾಡಿ ಮಾಡಿ ಆತ್ಮನನ್ನು ಏನು ಮಾಡ್ಕೋಬೇಕು, ಶಕ್ತಿ ತುಂಬ್ಕೋಬೇಕಲ್ವ. इनका ह्यूमन बैटरी का है. बाबा कहते मेरे साथ योग लगाओ. ಇದಕ್ಕೆ ಮಾನವ ಬ್ಯಾಟ್ರಿ ಅಂತ ಹೇಳ್ಬೋದು. ಇದು ಯೋಗ ನೀವು ನನ್ನ ಜೊತೆಲಿ ಇಡಿ, ನಿಮ್ಮ ಬ್ಯಾಟ್ರಿ ಏನಾಗುತ್ತೆ, ರೀಚಾರ್ಜ್ ಆಗಿಬಿಡುತ್ತೆ. ಈ ಜ್ಞಾನ ಏಕ್ ಹಿ ಬಾಪ್ ದೇತೆ ಹೇ. ಈ ತಿಳುವಳಿಕೆಯನ್ನು ಒಬ್ಬರೇ ತಂದೆ ಬಂದು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. सदगति दाता व एक ही बाप है. अभी तुम्हारा बैटरी सारी बढ़ती है, फिर 84 जन्म पार्ट पूरा बजाते हो. ಈಗ ಸದ್ಗತಿ ದಾತ ತಂದೆ ಒಬ್ಬರೇ ಆಗಿದ್ದಾರೆ. ಈಗ ನಿಮ್ಮ ಆತ್ಮರೂಪಿ ಬ್ಯಾಟ್ರಿ ತುಂಬುತ್ತಾ ಇದೆ. ನಂತರ 84 ಜನ್ಮಗಳ ಪಾತ್ರವನ್ನು ನೀವೇನು ಮಾಡ್ತೀರಾ, ಪೂರ್ತಿ ಮಾಡ್ತೀರಾ. कैसे ಆತ್ಮ ಡ್ರಾಮಾ ಕಿ ಕಟ್ಪುತ್ಲಿಯ ನಾಚ್ತಿ ಹೇ. ಯಾವ ಥರ ಆತ್ಮ ಈ ಡ್ರಾಮಾದಲ್ಲಿ ಶರೀರದ ಬೊಂಬೆ ಮುಖಾಂತರ ಕುಣಿಯುತ್ತೆ. तुम आत्मा भी ऐसे कठपुतलिಯ ಮಿಸಾಲ್ ಹೋ. ಹೆಂಗೆ ಅಲ್ಲಿ ಬೊಂಬೆಗಳು ಆಡ್ತವೆ ಆಡಿಸೋರಿಂದ, ಅದೇ ರೀತಿ ನೀವು ಕೂಡ ಈ ಒಂದು ಬೊಂಬೆ ಆಟದಲ್ಲಿ ಏನು ಮಾಡ್ತಾ ಇದ್ದೀರಾ, ಆಟ ಆಡ್ತಾ ಇದ್ದೀರಾ. ऊपर से नीचे उतरते में 5000 वर्ष में एकदम नीचे आ जाते, फिर बाप आकर ऊपर चढ़ाते. ಮೇಲಿಂದ ಕೆಳಗಡೆ ಇಳಿಲಿಕ್ಕೆ 5000 ವರ್ಷ ಇಡಿಸುತ್ತೆ. ಇಳಿದು ಬಿಟ್ಟಿರೋರ್ನ ಮತ್ತೆ ತಂದೆ ಬಂದು ಏನು ಮಾಡ್ತಾರೆ, ಮೇಲಕ್ಕೆ ಇಬ್ಬರಿಸ್ತಾರೆ. ಯಹ ತೋ ಹೈ ಏಕ್ ಖಿಲೋನಾ. ಇದೇನಾಗಿದೆ, ಒಂದು बॉम्बे आಗಿದೆ. बाबा अर्थ समझाते हैं चढ़ती कला और उतरती कला का 5000 वर्ष की बात है. ಶಿವ ತಂದೆ ಬಂದು ಇದೆಲ್ಲ ಏರೋ ಕಲೆ ಇಳಿಯೋ ಕಳೆದು ಟೋಟಲ್ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. 5000 ವರ್ಷ ಕಿ ಬಾತ್. ಇದು ಎಷ್ಟು ಸಮಯದ ಮಾತಾಗಿದೆ, 5000 ವರ್ಷದ್ದು ಮಾತು. ತುಮ್ ಸಮಸ್ತೆ ಹೋ ಶ್ರೀಮತ್ ಸೆ ಹಮ್ಕೋ ಚಾವಿ ಮಿಲ್ ರಹಿ. ನಿಮಗೆ ಗೊತ್ತಿದೆ ಶ್ರೀಮತದಂತೆ ನಾವು ಬೀಗದ ಕೈ ನಮಗೆ ಸಿಗ್ತಾ ಇದೆ. ಈಗ तुम फुल सतो प्रधान बन जाएंगे तो सारा पार्ट ರಿಪೀಟ್ ಕರೆಂಗೆ. ನೀವು ಪೂರ್ತಿ ಸತೋ ಪ್ರಧಾನ ರಾಗೋಗ್ಬಿಟ್ರೆ ಮತ್ತೆ ಶುರು ಮಾಡ್ತೀರಾ ಪಾತ್ರ, ಸ್ವರ್ಗದಲ್ಲಿ ಹೋಗ್ಬಿಟ್ಟು ಪಾತ್ರ ಮಾಡಲಿಕ್ಕೆ. ಕಿತನಿ ಸಹಜ ಬಾತ್ ಹೈ ಸಮಜ್ನೆ ಅವ್ರು ಸಮಜಾನೆ. ಎಷ್ಟು ಸರಳವಾದಂಥ ವಿಚಾರಗಳು ಬಾಬಾ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ತಿಳ್ಕೊಳ್ಳಿಕ್ಕೆ ಮತ್ತು ಅನ್ಯರಿಗೂ ತಿಳಿಸ್ಕೊಡ್ಲಿಕ್ಕೋಸ್ಕರ. फिर भी बाबा कहते समझेंगे भी वही जिन्होंने कल्प पहले समझा होगा. ನೋಡಿ, ತಿಳ್ಕೊಳ್ಳೋದು ಯಾರಪ್ಪ ಅಂತಂದರೆ ಕಲ್ಪದ ಹಿಂದೆ ಯಾರೆಲ್ಲ ತಿಳ್ಕೊಂಡಿದ್ರೋ ಅವರೇ ಬಂದು ಈಗ ತಿಳ್ಕೊತಾರೆ. ತುಮ್ ಕಿತ್ನಾ ಬಿ ಮಾತಾ ಮಾರೋ ಜಾಸ್ತಿ ಸಮझेंगे भी नहीं. ಯಾರದು ಬುದ್ಧಿಮಟ್ಟ ಎಷ್ಟಿದೆಯೋ ಅಷ್ಟೇ ತಿಳ್ಕೊತಾರೆ. ನೀವು ಜಾಸ್ತಿ ಹೆಚ್ಚಿಗೆ ಫೋರ್ಸ್ ಕೊಡಿದ್ರು ತಿಳ್ಕೊಳಕ್ಕಿಲ್ಲ. ಬಾಬಾ ಸಮझतो सबको जैसे एक ही देते. ತಿಳುವಳಿಕೆ ಅಂತೂ ಒಂದೇ ಥರನೇ ಭಗವಂತ ಕೊಡೋದು. ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಮ್ಮಿ ಆ ಥರ ಏನಿಲ್ಲ. ಬಾಬಾ ಕಹಾ ಭೀ ಬೈಟೆ ಬಾಪ್ಕೋ ಯಾದ್ ಕರ್ನಾ ಹೇ. ನೀವು ಎಲ್ಲಾದರೂ ಕೂತ್ಕೊಂಡಿರಿ, ತಂದೆಯನ್ನು ಎಲ್ಲಿದ್ದರೂ ನೀವು ನೆನೆಸ್ಕೊಬೋದು. ಬಲ್ ಸಾಮ್ನೆ ಬ್ರಾಹ್ಮಣಿ ನಾ ಹೋ ತೋ ಭೀ ತುಮ್ ಯಾದ್ ಮೇ ಬೈಟ್ ಸಕ್ತೆ ಹೋ. ಬಲೆ ನಿಮಗೆ ಎದುರುಗಡೆ ಟೀಚರ್ ಇಲ್ಲ ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ನೀವೇನು ಮಾಡ್ಬೋದು, ನೆನಪು ಮಾಡ್ಬೋದು ಅಂತಾರೆ. ಅಂದರೆ ಎಲ್ಲಿದ್ರೂ ನೆನಪು ಮಾಡೋಕ್ಕೇನೋ ಅಡ್ಡಿ ಇಲ್ಲ ಅಂತಾರೆ. ಮಾಲೂಮ್ ಹೇ ಬಾಬಾ ಕಿ ಯಾದ್ ಸೆ ಹಮಾರಾ ಬಿಕರ್ಮ್ ವಿನಾಶ್ ಹೋಂಗೆ. ನಿಮಗೆ ಗೊತ್ತಾಗಿದೆ ಈ ಯೋಗ ಮಾಡ್ತಾ ಮಾಡ್ತಾ ಆತ್ಮದಲ್ಲಿರೋ ತುಕ್ಕೆಲ್ಲ ಏನಾಗುತ್ತೆ, ಬಿಟ್ಟು ಹೋಗುತ್ತೆ.
तो उस याद से बैठ जाना है. ಇದೇ ನೆನಪಿನಲ್ಲಿ ನೀವೇನು ಮಾಡಬೇಕು, ಶಿವ ತಂದೆ ನೆನೆಸ್ಕೊಂಡು ಯೋಗ ಮಾಡ್ತಾ ಇರಬೇಕು. कोई को बैठने की दरकार नहीं. खाते पीते स्नान आदि करते भी बाबा को याद करो. ಒಂದೇ ಜಾಗದಲ್ಲಿ ಕೂತ್ಕೊಂಡು ಯೋಗ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಊಟ ತಿಂತಿರ್ತೀರಾ, ನೀರು ಕುಡಿತಾ ಇರ್ತೀರಾ, ಸ್ನಾನ ಮಾಡ್ತಾ ಇರ್ತೀರಾ, ಎಷ್ಟೋ ಕೆಲಸಗಳಿರುತ್ತಲ್ಲ, ನಿತ್ಯ ಕರ್ಮಗಳು ಎಷ್ಟೋ ಇರುತ್ತಲ್ವ. ಆ ಕೆಲಸ ಕಾರ್ಯಗಳಲ್ಲಿ ಇದ್ರೂ ಕೂಡ ನೀವು ನೆನಪು ಮಾಡ್ಕೊಳ್ರಿ. ಥೋಡಾ ಟೈಮ್ ದೂಸರಾ ಕೋಯಿ ಸಾಮನೆ ಬೈಟ್ ಜಾತೆ ಹೇ, ಸ್ವಲ್ಪ ಸಮಯ ಬೇರೆ ಯಾರಾದರೂ ಕೂತ್ಕೊಂತಾರೆ, ಐಸಾ ನಹಿ ವಾ ಮದದ್ ಕರ್ತೆ ಹೇ ತುಮಕೋ ನಹಿ. ಎದುರುಗಡೆ ಕೂತ್ಕೊಂಡಾಗ ಯೋಗ ಮಾಡ್ಸಕ್ಕೆ ಕೂತ್ಕೊಂಡಾಗ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತಲ್ಲ. ಹರ್ ಏಕಕ್ಕೂ ಅಪ್ನೇಕೋ ಮದದ್ ಕರ್ನಿ. ಪ್ರತಿಯೊಬ್ಬರು ಅವ್ರಿಗವರೇ ಏನು ಮಾಡ್ಕೋಬೇಕು, ಯೋಗ ಮಾಡೋಕ್ಕೆ ಪರ್ಸನಲ್ ಎಫರ್ಟ್ ಹಾಕಬೇಕು. ईश्वर ने ही मत दी है, ऐसे ऐसे करो तो तुम्हारा दैवी बुद्धि बन जाएगी. ಈಶ್ವರನೇ ನಮಗೆ ಈ ರೀತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಗ ನಿಮ್ಮ ಬುದ್ಧಿ ಏನಾಗ್ಬಿಡುತ್ತೆ, ದೈವಿ ಬುದ್ಧಿ ಆಗೋಗ್ಬಿಡುತ್ತೆ. ಯಾ ಟೆಂಪ್ಟೇಷನ್ ದಿ ಜಾತಿ. ಇದನ್ನೇ ಬಾಬಾ ಅವರು ಏನು ಕೊಡ್ತಾ ಇದ್ದಾರೆ, ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಯಾ ಶ್ರೀಮತ್ತು ಸಬ್ಕೋ ದೇತೇರ. ಈ ಡೈರೆಕ್ಷನ್ಸ್ ಅನ್ನ ಶಿವ ತಂದೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇತ್ನಾ ಜರೂರ್ ಹೈ ಕಿಸ್ಕಿ ಬುದ್ಧಿ ಮೇ ಟಂಡಿ ಹೈ ಕಿಸ್ಕಾ ತೇಜ್. ಇದಂತೂ ಎಲ್ರಿಗೂ ಗೊತ್ತಿದೆ. ಕೆಲವ್ರ ಬುದ್ಧಿ ಚೆನ್ನಾಗಿದೆ, ಬೇಗ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಕೆಲವ್ರದ್ದು ಮಂದ ಬುದ್ಧಿ ಇದೆ. ಪಾವನ್ ಕೆ ಸಾಥ್ ಯೋಗ ನಹಿ ಲಗತಾ ಬ್ಯಾಟ್ರಿ ಚಾರ್ಜ್ ನಹಿ. ಪರಮ ಪವಿತ್ರವಾಗಿರ್ತಕ್ಕಂಥ ಪರಮಾತ್ಮನ ಜೊತೆನಲ್ಲಿ ಯೋಗನೇ ಮಾಡಲಿಲ್ಲ ಅಂತಂದ್ರೆ ಆತ್ಮ ಏನಾಗೋದಿಲ್ಲ, ಚಾರ್ಜ್ ಆಗೋದಿಲ್ಲ. तो बाबा की ಶ್ರೀಮತ್ नहीं मानते हैं. ಕೆಲವರು ಯಾಕೆ ಯೋಗ ಮಾಡಲ್ಲ, ಶ್ರೀಮತನ್ನು ಒಪ್ಪೋದಿಲ್ಲ. ಯೋಗ लगाता नहीं है, ಅವ್ರಿಗೆ ಯೋಗನೂ ಕೂಡ ಅಂಟೋದಿಲ್ಲ ಅಂತ. तुम अभी फील करते हो हमारा बैटरी बढ़ती जाती. ನೀವು ಕೂಡ ಈಗ ಫೀಲ್ ಮಾಡ್ತಾ ಇದ್ದೀರಾ, ನಮ್ಮ ಆತ್ಮರೂಪಿ ಬ್ಯಾಟ್ರಿ ಏನಾಗ್ತಾ ಇದೆ, ರೀಚಾರ್ಜ್ ಆಗ್ತಾ ಇದೆ. ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ತೋ ಜರೂರ್ ಬನ್ನನಾ ಹೈ. ಆತ್ಮ ಇವಾಗ ತಮೋ ಪ್ರಧಾನ ಆಗಿಬಿಟ್ಟಿದೆ, ಸತೋ ಪ್ರಧಾನ ಕೂಡ ಅವಶ್ಯಕವಾಗಿ ಆಗಲೇಬೇಕಾಗಿದೆ. इस समय तुमको परमात्मा की श्रीमत मिल रही. ಈ ಟೈಮ್ನಲ್ಲಿ ನಿಮಗೆ ಪರಮಾತ್ಮನ ಡೈರೆಕ್ಷನ್ ಸಿಗ್ತಾ ಇದೆ. ಯ ಪುರಾಣ ಯ ದುನಿಯಾ ಬಿಲ್ಕುಲ್ ನಹಿ ಸಮಸ್ತಿ. ಇದನ್ನ ವಿಚಾರಗಳನ್ನು ಪ್ರಪಂಚದ ಜನ ತಿಳ್ಕೊಂಡಿಲ್ಲ. ಬಾಬಾ ಕೇತೆ ಮೇರಿ ಇಸ್ ಮತ್ ಸೆ ತುಮ್ ದೇವತಾ ಬನ್ ಜಾತೆ ಹೋ. ನಾನು ಕೊಡ್ತಕ್ಕಂಥ ಡೈರೆಕ್ಷನ್ಸ್ ಕೇಳಿ ನೀವೇನಾಗ್ಬಿಡ್ತೀರಾ, ದೇವತೆಗಳಾಗ್ಬಿಡ್ತೀರಾ. ಇಸ್ಮೆ ಊಂಚ್ ಚೀಸ್ ಕೋಯಿ ಹೋತಿ ನಹಿ. ಇದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಬೇರೆ ಇನ್ಯಾವುದೂ ಇಲ್ಲ. ಯಹ ಬಿ ಡ್ರಾಮಾ ಬನ. ಇದು ಕೂಡ ನಾಟಕ ಏನಾಗಿದೆ, ಮಾಡಲ್ಪಟ್ಟಿದೆ. ತುಮಕೋ ಪುರುಷೋತ್ತಮ್ ಬನ್ನೆ ಕೆ ಲಿಯೇ ಬಾಬಾ ಸಂಗಮ್ ಪರಿ ಆತೆ. ತಾವು ಪುರುಷೋತ್ತಮರಾಗಬೇಕು ಅಂತೇಳ್ಬಿಟ್ಟು ತಂದೆ ಬಂದು ಈ ಜ್ಞಾನವನ್ನ ಸಂಗಮಯುಗದಲ್ಲಿ ಕೊಡ್ತಾ ಇದ್ದಾರೆ. ಜಿನ್ಕಾ ಫಿರ್ ಯಾದ್ಗಾರ್ ಭಕ್ತಿ ಮಾರ್ಗ ಮೇ ಮನಾತೆ ಹೇ. ಮತ್ತೆ ಭಕ್ತಿ ಮಾರ್ಗದಲ್ಲಿ ಇದೆಲ್ಲ ನೆನಪಿನಾರ್ಥಗಳನ್ನು ಆಚರಿಸ್ತಾ ಇರ್ತಾರೆ. दशहरा भी मनाते हैं ना. जब बाप आते हैं तो दशहरा होता है 5000 वर्ष के बाद. हर बात रिपीट होता है. ದಸರಾ ಹಬ್ಬ ಆಚರಿಸ್ತಾರೆ. ಯಾವಾಗ ತಂದೆ ಬರ್ತಾರೆ ಆಗ ದಸರಾ ಆಗುತ್ತೆ. 5000 ವರ್ಷಗಳ ನಂತರ ಪ್ರತಿಯೊಂದು ಮಾತನ್ನು ರಿಪೀಟ್ ಮಾಡಲಾಗತ್ತೆ. तो बच्चों को भी या ईश्वरी मत अर्थात ಶ್ರೀಮತ್ ಮಿಲ್ತಿ. ಈಗ ನಮ್ಗೆಲ್ಲರಿಗೂ ಕೂಡ ಏನು ಸಿಗ್ತಾ ಇದೆ, ತಂದೆಯಿಂದ ಈಶ್ವರ್ಯ ಮತ ಸಿಗ್ತಾ ಇದೆ. ಜಿಸ್ಸೆ ತುಮ್ ಶ್ರೇಷ್ಠ ಬಂತೆ ಹೋ. ಇದರಿಂದ ನಾವೇನಾಗ್ತೀವಿ, ಶ್ರೇಷ್ಠ ಆತ್ಮಗಳು ಆಗ್ತೇವೆ. ತುಮಾರ ಆತ್ಮ ಸತೋ ಪ್ರಧಾನ್ ಥಿ ಯಾ ಉತರ್ತೆ ತಮೋ ಪ್ರಧಾನ್ ಭ್ರಷ್ಟ ಬನ್ ಜಾತಿ ಹೈ. ಸತ್ಯುಗದಲ್ಲಿದ್ದಾಗ ನಮ್ಮ ಆತ್ಮ ಏನಾಗಿತ್ತು, ಶ್ರೇಷ್ಠವಾಗಿತ್ತು. ಇಳಿತಾ ಏನಾಗೋಯ್ತು, ತಮೋ ಪ್ರಧಾನ ಭ್ರಷ್ಟ ಆಗ್ಬಿಟ್ಟಿದೆ. ಫಿರ್ ಬಾಪ್ ಬೈಟ್ ಜ್ಞಾನ ಅವ್ರ ಯೋಗ ಸಿಕ್ಕಲಾಕರ ಸತೋ ಪ್ರಧಾನ್ ಶ್ರೇಷ್ಠ ಬನಾತೆ. ತಂದೆ ಬಂದ್ಬಿಟ್ಟು ಮತ್ತೆ ನಮಗೆ ಜ್ಞಾನ ಮತ್ತು ಯೋಗ ಕಲಿಸಿ ಸತೋಪ್ರಧಾನ ಮತ್ತು ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ. ಬತ್ಲಾತೆ ಹೇ ತುಮ್ ಸೀಡಿ ನೀಚೆ ಕೇಸೆ ಉತರ್ತೆ ಹೋ. ತಿಳಿಸ್ಕೊಡ್ತಾ ಇದ್ದಾರೆ ಯಾವ ಥರ ನೀವು ಏಣಿನ ಮೆಟ್ಲು ಇಳ್ಕೊಂಡು ಬಂದ್ಬಿಟ್ಟಿದ್ದೀರಿ. ತೋ ಡ್ರಾಮಾ ಚಲ್ತಾ ರಹತಾ ಹೈ. ಈ ನಾಟಕ ಏನಾಗ್ತಾ ಇರುತ್ತೆ, 5000 ವರ್ಷಗಳಿಗೊಂದ್ಸಲ ರಿಪೀಟ್ ಆಗ್ತಾ ಇರುತ್ತೆ. ಇಸ್ ಡ್ರಾಮಾಕ್ಕೆ ಆದಿ ಮಧ್ಯ ಅಂತಕೋ ಕೋಯಿ ಬಿ ಜಾನ್ತೆ ನಹಿ. ಈ ಸೃಷ್ಟಿ ನಾಟಕದ ಬಗ್ಗೆ ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. ಬಾಬಾನೇ ಸಮಜಾಯ ಅಬ್ ತುಮಕೋ ಸ್ಮೃತಿ ಆಯಿ ಹೈನಾ. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಈಗ ನಿಮಗೆ ಜ್ಞಾಪಕ ಬಂದಿದೆ. ಹರ್ ಏಕಕ್ಕೋ ಜನ್ಮ ಕಿ ಕಹಾನಿ ತೋ ಸುನಾ ನಹಿ ಸಕೆಂಗೆ. ಪ್ರತಿಯೊಬ್ಬರು ಜೀವನ ಚರಿತ್ರೆಯನ್ನು ಯಾರು ಹೇಳಲಿಕ್ಕಾಗೋದಿಲ್ಲ. ಲಿಖ್ ನಹಿ ಜಾತಿ ಹೈ ಜೋ ಪಡ್ಕರ್ ಸುನಾಯಿ ಜಾಯ್.
ಬರೀಲಿಕ್ಕೂ ಆಗೋದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಏನೇನು ಆಗೋಗಿದೆ ಅಂತ ಯಾರೂ ಬರೀಲಿಕ್ಕೂ ಆಗೋದಿಲ್ಲ, ಹೇಳಲಿಕ್ಕೂ ಆಗೋದಿಲ್ಲ, ಬರೆದು ಇಡಲಿಕ್ಕೂ ಆಗೋದಿಲ್ಲ. ಬಾಬ್ ಬೈಟ್ ಸಮझाते हैं. ಟೋಟಲ್ ಸೃಷ್ಟಿಯ ರಹಸ್ಯವನ್ನೆಲ್ಲ ತಂದೆ ಬಂದು ತಿಳಿಸ್ತಾರೆ. ಅಭಿ ತುಮ್ ಸೋ ಬ್ರಾಹ್ಮಣ ಬನೆ ಹೋ ಫಿರ್ ದೇವತಾ ಬನ್ನ ಹೇ. ಈಗ ನೀವು ಸಂಗಮಯುಗದಲ್ಲಿ ಬ್ರಾಹ್ಮಣರಾಗಿದ್ದೀರಾ, ಸತ್ಯುಗದಲ್ಲಿ ದೇವತೆಗಳಾಗಬೇಕು. ಬಾಬಾನೇ ಸಮझाया ಬ್ರಾಹ್ಮಣ ದೇವತಾ ಕ್ಷತ್ರಿಯ ತೀನೋ ಧರ್ಮ ಮೇ ಸ್ಥಾಪನಾ ಮೈ ಕರ್ತಾ. ತಂದೆ ಹೇಳ್ತಾರೆ ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ದೇವತಾ ಧರ್ಮ, ಈ ಬ್ರಾಹ್ಮಣ ದೇವತಾ ಕ್ಷತ್ರಿಯ 3 ಧರ್ಮಗಳನ್ನು ನಾನೇ ಬಂದು ಈ ಸಂಗಮಯುಗದಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ. ಅಭಿ ತುಮಾರಾ ಬುದ್ಧಿ ಮೇ ಹೇ ಹಮ್ ಬಾಬಾ ದ್ವಾರ ಬ್ರಾಹ್ಮಣ ವಂಶ ಬಂತೆ ಫಿರ್ ಸೂರ್ಯವಂಶಿ ಚಂದ್ರವಂಶಿ ಬನೆಗೆ. ಈಗ ನಿಮ್ಮ ಬುದ್ಧಿನಲ್ಲಿದೆ, ನಾವು ತಂದೆಯಿಂದ ಬ್ರಾಹ್ಮಣ ವಂಶದವರಾಗ್ತೀವಿ, ನೆಕ್ಸ್ಟ್ ಸೂರ್ಯವಂಶ ಚಂದ್ರವಂಶದವರಾಗ್ತೀವಿ. ಜೋ ನಾಪಾಸ್ ಹೋತೆ ಹೇ ಯ ಚಂದ್ರವಂಶಿ ಬನ್ ಜಾತೆ. ಯಾರು ಫೇಲ್ ಆಗ್ಬಿಡ್ತಾರೆ ಅವರು ಚಂದ್ರವಂಶದಲ್ಲಿ ಹೊರಟೋಗ್ತಾರೆ. ಕಿಸ್ಮೆ ನಾಪಾಸ್, ಯಾವುದ್ರಲ್ಲಿ ಫೇಲು? ಯೋಗ ಮೇ. ಜ್ಞಾನ ತೋ ಬಹುತ್ ಸಹಜ ಸಮझाया है. ಯೋಗದಲ್ಲಿ ಸುಮಾರು ಜನ ಫೇಲ್ ಆಗಿಬಿಡ್ತಾರೆ. ಜ್ಞಾನ ಅಂತೂ ಈಸಿಯಾಗಿ ಎಲ್ರಿಗೂ ತಿಳಿಸಲಾಗಿದೆ. कैसे तुम 84 ಜನ್ಮಕ್ಕೆ ಚಕ್ಕರ್ ಮೇಲೆ ಲಗಾತೆ ಹೋ. ಯಾವ ಥರ 84 ಜನ್ಮಗಳಲ್ಲಿ ನೀವು ಸೃಷ್ಟಿ ನಾಟಕದಲ್ಲಿ ಸುತ್ಕೊಂಡು ಬರ್ತೀರಾ. ಮನುಷ್ಯ ತೋ 84 लाख कह देते हैं, कितना दूर चले गए. ಜನರು 84 ಲಕ್ಷ ಅಂತ ಹೇಳ್ಬಿಡ್ತಾರೆ, ಎಷ್ಟು ದೂರ ತೊಗೊಂಡೋಗ್ಬಿಟ್ಟಿದ್ದಾರೆ. ಅಭಿ ತುಮಕೋ ಮಿಲ್ತಾ ಹೈ ಈಶ್ವರೀಯ ಮತ. ಈಗ ನಿಮಗೆ ಸಿಗ್ತಾ ಇದೆ ಯಾವ ಮತ? ಈಶ್ವರೀಯ ಮತ. ಈಶ್ವರ ತೋ ಆತೆ ಹಿ ಹೈ ಏಕ್ ಬಾರ್. ಈಶ್ವರ ಬರೋದೆ ಸಂಗಮಯುಗದಲ್ಲಿ ಒಂದ್ಸಲ. ತೋ ಉನ್ಕಿ ಮತದ ಬಿ ಏಕ್ ಬಾರ್ ಹಿ ಮಿಲ್ತಾ ಹೈ. ಈಗ ಅವರ ಒಂದು ಮತ ಅಂತಕ್ಕಂಥದ್ದು ಈ ಸಂಗಮಯುಗದಲ್ಲಿ ಒಂದೇ ಬಾರಿ ಸಿಗುತ್ತೆ. ಏಕ ದೇವಿ ದೇವತಾ ಧರ್ಮ. ಒಂದೇ ದೇವಿ ದೇವತಾ ಧರ್ಮ ಇತ್ತು. ಜರೂರ್ ಉನೋಂಕೋ ಈಶ್ವರಿಯ ಮತ್ ಮಿಲಿ ಥಿ. ಅವಶ್ಯಕವಾಗಿ ಅವರಿಂದ ಈಶ್ವರಿಯ ಮತ ನಮಗೆ ಸಿಕ್ಕಿತ್ತು. ಉಸ್ಕೆ ಆಗೆ ತೋ ಹುವಾ ಸಂಗಮಯುಗ. ಅದಕ್ಕೂ ಮೊದಲೇನಾಗಿತ್ತು? ಸಂಗಮಯುಗ. ಭವ ಆಕಾರ ದುನಿಯಾಕೋ ಬದಲ್ತೆ. ಜಗತ್ತನ್ನು ಬದಲಾವಣೆ ಮಾಡ್ತಕ್ಕಂಥ ಕಾರ್ಯವನ್ನು ತಂದೆ ಬಂದು ಮಾಡ್ತಾರೆ. ತುಮ್ಮ ಬದಲ್ ರಹೆ ಹೋ, ಇಸ್ ಸಮಯ ತುಮಕೋ ಬಾಬಾ ಬದಲಾತೆ ಹೇ. ಈಗ ನೀವು ಬದಲಾವಣೆ ಆಗ್ತಾ ಇದ್ದೀರಿ. ಬದಲಾವಣೆ ತರುವಂಥವ್ರು ಯಾರೋ? ಶಿವ ತಂದೆ. ತುಮ್ ಕಹೆಂಗೆ ಕಲ್ಪ ಕಲ್ಪ ಹಮ್ ಬದಲ್ತೆ ಆಯೇ ಹೇ ಬದಲ್ತೆ ಹಿ रहेंगे. ಪ್ರತಿ ಕಲ್ಪಕ್ಕೆ ನಾವು ಸಂಗಮಯುಗ ಬಂದಾಗ ಚೇಂಜ್ ಆಗ್ತೀವಿ, ಕಲ್ಪ ಕಲ್ಪಕ್ಕೂ ಚೇಂಜ್ ಆಗ್ತಾ ಬರ್ತಾ ಇರ್ತೀವಿ. ಯಾ ಚೈತನ್ಯ ಬ್ಯಾಟ್ರಿ ಏನು? ಇದು ಚೈತನ್ಯ ಬ್ಯಾಟ್ರಿ, ಇದೆಂದೂ ನಾಶ ಆಗೋದಿಲ್ಲ. ವಹ ಜಡ. ಅಲ್ಲೆಲ್ಲ ಬ್ಯಾಟ್ರಿಗಳಿರೋದು, ಮೊಬೈಲ್ನಲ್ಲಿ ಎಲ್ಲ ಕಡೆಯಲ್ಲಿರೋದು ಜಡ ಬ್ಯಾಟ್ರಿಗಳು. ಅಂದರೆ ಅವು ಮಾತಾಡಲ್ಲ ಅಂತ. ನೀವು ಮಾತಾಡ್ತೀರಾ. बच्चों को मालूम हुआ 5000 वर्ष के बाद बाप आए हैं, श्रेष्ठते श्रेष्ठ मत देते हैं. ಮಕ್ಕಳಿಗೆ ಗೊತ್ತಿದೆ 5000 ವರ್ಷಗಳ ನಂತರ ತಂದೆ ಬಂದಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನು ಕೊಡ್ಲಿಕ್ಕೋಸ್ಕರ. ಊಂಚತೆ ಊಂಚ ಭಗವಾನ್ ಕಿ ಊಂಚಿ ಮತ್ ಮಿಲ್ತಿ ಹೇ. ಸರ್ವಶ್ರೇಷ್ಠವಾಗಿರ್ತಕ್ಕಂಥ ತಂದೆಯಿಂದ ನಮಗೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಮತ ಸಿಗುತ್ತೆ. ತುಮಾರೆ ಪಾಸ್ ಜಬ್ ಕೋಯಿ ಆತೆ ಹೇ ಬೋಲೋ ತುಮ್ ಈಶ್ವರ್ ಕಿ ಸಂತಾನ್ ಹೋ. ಯಾರಾದರೂ ಬರ್ತಾರೆ ಅಂದರೆ ನೀವು ಯಾರು ಅಂತ ಹೇಳಿ, ಈಶ್ವರನ ಸಂತಾನರು ಅಂತ ಹೇಳಿ. ಈಶ್ವರ್ ಶಿವ ಬಾಬಾ ಹೇ ಶಿವ ಜಯಂತಿ ಬಿ ಮನಾತಿ. ಈಶ್ವರ ಅಂತ ಹೇಳೋದು ಶಿವ ತಂದೆಗೆ ಹೇಳೋದು. ಆ ಶಿವ ತಂದೆಯ ಹುಟ್ಟಿರೋವಂಥ ದಿನವನ್ನು ಶಿವ ಜಯಂತಿ ಮಾಡ್ತಾ ಇದ್ದೀವಿ. ವಾತೋ ಸದ್ಗತಿ ದಾತ. ಎಲ್ಲರಿಗೂ ಸದ್ಗತಿ ಕೊಡುವಂಥ ಸದ್ಗತಿ ದಾತ ಈಶ್ವರ ಆಗಿದ್ದಾರೆ. ಉನ್ಕೋ ಅಪ್ನ ಶರೀರ ತೋ ಹೈ ನಹಿ. ಈಶ್ವರನಿಗೆ ತನ್ನದೇ ಶರೀರ ಇಲ್ಲ, ಬೇರೆ ಶರೀರದಲ್ಲಿ ಬಂದಿದ್ದಾರೆ. ತೋ ಕಿಸ್ಕಾ ದ್ವಾರ ಮದ್ದೇತೆ. ಯಾರ ಶರೀರದಲ್ಲಿ ಬಂದು ಕೊಡ್ತಾರೆ? ತುಮ್ ಅಭಿ ಆತ್ಮ ಹೋ, ಈ ಶರೀರ ದ್ವಾರ ಬಾತ್ಚಿತ್ ಕರ್ತೆ ಹೋ. ನೀವೊಂದು ಆತ್ಮ ಆಗಿದ್ದೀರಿ, ಈ ಶರೀರದಿಂದ ನೀವು ಮಾತುಕತೆ ಎಲ್ಲ ಮಾಡ್ತೀರಲ್ವಾ. ಬಿಗರ್ ಶರೀರ ಆತ್ಮ ಕುಚ್ ಕರ್ನ ಸಕೆ. ಶರೀರನೇ ಇಲ್ಲ ಅಂದರೆ ಆತ್ಮ ಏನು ಮಾಡ್ಲಿಕ್ಕೆ ಬರೋದಿಲ್ವಲ್ಲ. ನಿರಾಕಾರ ಬಾಪ್ ಬಿ ಆಯೇ ಕೈಸೆ. ಈಗ ನಿರಾಕಾರ ಲೋಕದಿಂದ ತಂದೆ ಈ ಸೃಷ್ಟಿಗೆ ಹೆಂಗೆ ಬರ್ತಾರೆ? ಸಂಗಮಯುಗ ಬಂದಾಗ ಬರ್ತಾರೆ. ಗಾಯನ್ ಬಿ ಹೇ ರಥ್ ಪರ ಆತೆ. ರಥದ ಮೇಲೆ ಬರ್ತಾರೆ. ರಥೋತ್ಸವಗಳೆಲ್ಲ ಮಾಡ್ತಾರಲ್ಲ, ಬ್ರಹ್ಮ ರಥೋತ್ಸವ ನಡೆಯುತ್ತಲ್ವ. ಫಿರ್ ಕೋಯಿ ಕ್ಯಾ ನಾ ಕ್ಯಾ ಕ್ಯಾ ಬೈಟ್ ಬನಾಯ ಹೈ. ಇದ್ರ ಬಗ್ಗೆ ದೃಷ್ಟಾಂತಗಳು, ಕಥೆಗಳು, ನೆನಪಿನಾರ್ಥಗಳು ಏನೇನೋ ಮಾಡ್ಕೊಂಡಿದ್ದಾರೆ ಭಕ್ತಿನಲ್ಲಿ. ತ್ರಿಮೂರ್ತಿ ಬಿ ಸೂಕ್ಷ್ಮತನ್ಮೆ ಬೈಟ್ ದಿಖಾತೆ. ತ್ರಿಮೂರ್ತಿಗಳನ್ನು ಸೂಕ್ಷ್ಮ ಲೋಕದಲ್ಲಿ ತೋರಿಸಲಾಗಿದೆ. ಬಾಬಾ ಸಮझाते हैं यह सब ಸಾಕ್ಷಾತ್ಕಾರ ಕಿ ಬಾತ್ ಹೈ. ತಂದೆ ತಿಳಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಏನಾಗಿದೆ? ಸಾಕ್ಷಾತ್ಕಾರದ ಮಾತುಗಳಾಗಿದೆ. ಬಾಕಿ ರಚತಾ ತೋ ಸಾರಿ ಯಹಾ ಹಿ ನಾ. ಬಾಕಿ ರಚನೆ ಅಂತೂ ಎಲ್ಲ ಇಲ್ಲೇ ಇದೆಯಲ್ಲ. ತೋ ರಚತಾ ಬಾಪ್ ಕೋ ಬಿ ಕಹಾ ಆನಾ ಪಡೆ. ರಚಯಿತ ತಂದೆ ಇದೇ ದೇಶದಲ್ಲೇ ಬರಬೇಕಾಗಿ ಬರುತ್ತೆ. ಪತಿತ ದುನಿಯಾ ಮೇ ಹಿ ಆಕರ್ ಪಾವನ್ ಬನಾನಾ ಹೈ. ಈ ಪತಿತ ಪ್ರಪಂಚದಲ್ಲೇ ತಂದೆ ಬಂದು ಪಾವನ ದೇಶವನ್ನಾಗಿ ಮಾಡಬೇಕಾಗತ್ತೆ.
यहाँ बच्चों को ಡೈರೆಕ್ಟ್ ಪಾವನ್ ಬನಾ ರಹೆ ಹೈ. ಇಲ್ಲಿ ತಂದೆ ಬಂದು ಮಕ್ಕಳಿಗೆ ಡೈರೆಕ್ಷನ್ನು ಕೊಡ್ತಾ ಇದ್ದಾರೆ. ಸಮಜ್ತೆ ಭಿ ಹೈ ಫಿರ್ ಭಿ ಜ್ಞಾನ ಬುದ್ಧಿ ಮೇ ಬೈಠ್ತಾ ನಹೀ. ಇಷ್ಟೆಲ್ಲ ತಿಳಿಸ್ತಾ ಇದ್ರು ಕೂಡ ಕೆಲವರು ಬುದ್ಧಿಯಲ್ಲಿ ಪಾಯಿಂಟ್ಸ್ ಕೂತ್ಕೊಳ್ಳೋದೇ ಇಲ್ಲ. ಶ್ರೀಮತ್ को उठाते नहीं, ಶ್ರೇಷ್ಠತೆ ಶ್ರೇಷ್ಠ ಬನ್ नहीं सकते हैं. ಬಾಬಾ ಅವ್ರ ಡೈರೆಕ್ಷನ್ಸ್ ಅನ್ನು ತಗೊಳ್ಳೋದೇ ಇಲ್ಲ, ಶ್ರೇಷ್ಠರಾಗೋದೇ ಇಲ್ಲ. जो समझते ही नहीं है क्या पद पाएंगे. ಯಾರು ತಿಳ್ಕೊಳ್ಳೋದೇ ಇಲ್ಲ ಅವ್ರು ಏನು ಪದವಿಗೆ ಹೋಗ್ತಾರೆ. ಜಿತನಾ ಸರ್ವಿಸ್ ಕರೆಂಗೆ ಉತ್ನಾ ಊಂಚ್ ಪದ ಪಾएंगे. ಎಷ್ಟು ಸೇವೆ ಮಾಡ್ತಾರೆ ಅಷ್ಟೇ ಒಳ್ಳೆ ಪದವಿಗೆ ಹೋಗ್ತಾರೆ. ಬಾಬಾನೇ ಕಹಾ ಹಡ್ಡಿ ಹಡ್ಡಿ ಸರ್ವಿಸ್ ಮೇಲೆ, ಮೂಳೆ ಮೂಳೆನೂ ಈ ಒಂದು ಯಜ್ಞ ಸೇವೆಯಲ್ಲಿ ಭಗವಂತನ ಕಾರ್ಯದಲ್ಲಿ ಸವಸಿ ಆಲ್ ರೌಂಡ್ ಸರ್ವಿಸ್ ಕರ್ನ ಹೈ. ಟೋಟಲ್ ಎಲ್ಲ ರೀತಿಯಲ್ಲಿ ಸರ್ವಿಸ್ಗಳನ್ನು ಮಾಡಿ ಬಾಬಾ ಕಿ ಶ್ರೀಮತ್ ಮೇ ಹಮ್ ಹಡ್ಡಿ ದೇನೆ ಕೆ ಲಿಯೆ ತಯಾರ್ ಹೈ. ಭಗವಂತನ ಒಂದು ಈ ಶ್ರೇಷ್ಠ ಕಾರ್ಯದಲ್ಲಿ ಏನು ಮಾಡಬೇಕಾಗಿದೆ, ಮೂಳೆ ಮೂಳೆ ಸವಸೋದ್ರಲ್ಲಿ ಏನು ಮಾಡಬೇಕು, ತಯಾರಾಗಿರಬೇಕು. ಬಹುತ್ ಬಚ್ಚಿಯ ತಡಪ್ತಿರತಿ ಸರ್ವಿಸ್ ಕೆ ಲಿಯೆ. ಬಹಳಷ್ಟು ಜನರು ಏನು ಮಾಡ್ತಾರೆ, ಸೇವೆ ಮಾಡಲಿಕ್ಕೋಸ್ಕರ ಒದಾಡ್ತಾ ಇರ್ತಾರೆ. ಬಾಬಾ ಹಮ್ಕೋ ಚುಡಾವೋ ಹಮ್ ಸರ್ವಿಸ್ ಮೇ ಲಗ್ ಜಾಯ್. ಬಾಬಾ ನಮಗೆ ಈ ಬಂಧನ ಬಿಡಿಸಿ ನಾವು ಸೇವೆನಲ್ಲಿ ಹೋಗಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಜಿಸ್ಮೆ ಬಹುತೋಂಕ ಕಲ್ಯಾಣ ಹೋ. ಇದರಲ್ಲಿ ಏನಾಗುತ್ತೆ, ಅನೇಕರದು ಕಲ್ಯಾಣ ಆಗ್ತಾ ಇರುತ್ತೆ. ಸಾರಿ ದುನಿಯಾಕೋ ಜಿಸ್ಮಾನಿ ಸೇವಾ ಕರ್ನ ಹೈ. ಇಡೀ ಪ್ರಪಂಚದವರೆಲ್ಲ ಶಾರೀರಿಕವಾಗಿ ಸೇವೆ ಮಾಡ್ತಾರೆ. ಉಸ್ಮೆ ಸಿಡಿ ನೀಚೆ ಉತರ್ತೆ ಹಿ ಆತೆ ಹೈ. ಈ ಸೇವೆಗಳು ಮಾಡ್ಕೊಂಡು ಕೆಳಗಡೆ ಇಳಿದು ಬಂದ್ಬಿಟ್ಟಿದ್ದಾರೆ. ಅಭಿ ಇಸ್ ರೂಹಾನಿ ಸೇವಾ ಮೇ ಚಡ್ತಿ ಕಲಾ ಹೋತಿ ಹೈ. ಈಗ ಈ ಒಂದು ಆತ್ಮಿಕ ಸೇವೆಯಿಂದ ಏರುವ ಕಲೆ ಅನ್ನೋದು ಆಗುತ್ತೆ. ಹರ್ ಏಕ ಸಮಜ್ ಸಕ್ತೆ ಹೈ ಯಹ ಫಲಾನ ಹಮ್ಸೆ ಜಾಸ್ತಿ ಸರ್ವಿಸ್ ಕರ್. ಪ್ರತಿಯೊಬ್ಬರು ತಿಳ್ಕೊಬೋದು ಇವರು ನನಗಿಂತಲೂ ಜಾಸ್ತಿ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಸರ್ವಿಸ್ ಬಲ್ ಬಚ್ಚೆ ಅಚ್ಚೆ ಬಚ್ಚಿಯಾ ಹೈ ಜೋ ಸೆಂಟರ್ ಬಿ ಸಂಭಾಲ್ ಸಕ್ತಿ ಹೈ. ಒಳ್ಳೆ ಸೇವಾದಾರಿ ಮಕ್ಕಳೇನು ಮಾಡ್ತಾರೆ, ಸೆಂಟರ್ಸ್ ಅನ್ನು ರನ್ ಮಾಡ್ತಾರೆ. ಕ್ಲಾಸ್ ಮೇ ನಂಬರ್ ವಾರ್ ಬೈಠ್ತೆ ಹೈ, ಯಹಾ ತೋ ನಂಬರ್ ವಾರ್ ನಹಿ ಬಿಟಾತೆ ಹೈ. ಶಾಲೆನಲ್ಲಿ ಕೂಡ ನಂಬರ್ ವಾರ್ ಕೂತ್ಕೊಂತಾರೆ, ಇಲ್ಲಿ ನಂಬರ್ ವಾರ್ ಕೊಡಿಸೋದಿಲ್ಲ. ಪಂಕ್ ಹೋ ಜಾಯಂಗೆ. ನಂಬರ್ ವಾರ್ ಕೊಡಿಸಿದ್ರೆ ಬೇಜಾರಾಗ್ಬಿಡ್ತಾರೆ. ನಮ್ಮ ಮುಂದೆ ಇವ್ರಿಗಿಂದೆ ಹಂಗೆ ಹಿಂಗೆ ಅಂತೆಲ್ಲ ಬೇಜಾರಾಗುತ್ತಲ್ವ. ಸಮಜ್ ತೋ ಸಕ್ತೆ ಹೇನ. ಎಲ್ಲಾದ್ರೂ ಕೂತ್ಕೊಳ್ಳಿ, ಹಿಂದೆಲ್ಲಾದ್ರೂ ಕೂತ್ಕೊಳ್ಳಿ, ಮುಂದೆಲ್ಲಾದ್ರೂ ಕೂತ್ಕೊಳ್ಳಿ, ತಿಳುವಳಿಕೆ ಒಂದೇ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಸರ್ವಿಸ್ ನಹಿ ಕರ್ತೆ ಜರೂರ್ ಪದ್ ಭಿ ಕಮ್ ಹೋ ಜಾಯೇಗಾ. ಸರ್ವಿಸ್ ಮಾಡಲೇ ಇಲ್ಲ ಅಂದರೆ ತನು ಮನ ಧನ ಸಂಬಂಧ ಸಂಪರ್ಕ ಮನಸ ವಾಚ ಕರ್ಮಣ ಎಲ್ಲ ರೀತಿಯಲ್ಲಿ ಸೇವೆ ಮಾಡಲಿಲ್ಲ ಅಂದರೆ ಪದವಿ ಕಮ್ಮಿ. ಪರಂತು ವಹ ಬಿ ಸುಖಧಾಮ್ ಯಹ ದುಃಖಧಾಮ್ ಹೈ. ಇದು ಕಲಿಯುಗ ಸತ್ಯುಗ ಸುಖಧಾಮ ಆಗಿದೆ, ಈ ಕಲಿಯುಗ ಏನಾಗಿದೆ, ದುಃಖಧಾಮ ಆಗಿದೆ. ಯಹ ಬೀಮಾರಿ ಆದಿ ಕೊಯ್ ಹೋತಿ ನಹಿ. ಸತ್ಯುಗದಲ್ಲಿ ಕಾಯಿಲೆಗಳೇ ಇರೋದಿಲ್ಲ ಅಂತಾರೆ. ಸಮಜ್ನಾ ಚಹಿಯೆ ಬುದ್ಧಿ ಸೆ ಕಾಮ್ ಲೇನಾ ಪಡ್ತಾ ಹೈ. ತಿಳ್ಕೋಬೇಕು, ಇದು ಬುದ್ಧಿಯಿಂದ ಕೆಲಸ ತಗೊಳ್ಳೋ ಅಂತ ಪಾಯಿಂಟ್ಸ್ ಅಂತ. समझना चाहिए हम पद कम पढ़ रहे हैं, पद भी कम पालेंगे क्योंकि सर्विस तो नहीं करते हैं. ಯಾರು ಸರ್ವಿಸೇ ಮಾಡೋದಿಲ್ಲ, ಕಡಿಮೆ ಓದ್ತಾರೆ ಅಂದರೆ ಅವ್ರ ಪದವಿನೂ ಕೂಡ ಕಮ್ಮಿ ಅಂತಾರೆ. ಸರ್ವಿಸ್ ಸೇ ಹಿ ಪದ್ ಮಿಲ್ತಾ ಹೈ. ಸೇವೆ ಮಾಡಿದಾಗ ಏನು ಸಿಗುತ್ತೆ, ಪದವಿ ಅನ್ನೋದು ಸಿಗುತ್ತೆ. ಅಪ್ನಿ ಚಾಂಚ್ ಕರ್ನಿ ಚಾಹಿಯೆ, ಹರ್ ಏಕ್ ಅಪ್ನಿ ಅವಸ್ಥಾ ಕೋ ಜಾನ್ತೆ ಹೈ. ಪ್ರತಿಯೊಬ್ಬರು ಅವ್ರ ಅವಸ್ಥೆ ಏನು ಅನ್ನೋದು ಅವ್ರು ತಿಳ್ಕೊಂಡಿದ್ದಾರೆ. ಮಮ್ಮ ಬಾಬಾ ಬಿ ಸರ್ವಿಸ್ ಕರ್ತೆ ಆಯೆ ಹೇ, ಅಚ್ಚೆ ಅಚ್ಚೆ ಬಚ್ಚೆ ಬಿ ಹೇ. ಮಮ್ಮ ಬಾಬಾರವರು ಸೇವೆ ಮಾಡ್ತಾ ಬಂದಿದ್ದಾರೆ, ಒಳ್ಳೊಳ್ಳೆ ಮಕ್ಕಳು ಸೇವೆ ಮಾಡ್ತಾ ಬಂದಿದ್ದಾರೆ. ಬಲ್ ನೌಕರಿ ಮೇ ಬಿ ಹೇ, ಉನ್ಕೋ ಕಹಾ ಜಾತಾ ಹೈ ಹಾಫ್ ಪೇ ಬಿ ಪರ್ ಬಿ ಚುಟ್ಟಿ ಲೇಕರ್ ಜಾಯ್ ಸರ್ವಿಸ್ ಕರೆ, ಹರ್ಜಾ ನಹಿ ಹೈ. ಈಗ ನೌಕರಿನಲ್ಲಿ ಕೆಲವರು ಇದ್ದಾರೆ, ಜಾಬ್ ಮಾಡ್ತಾರೆ, ಹಾಫ್ ಪೇನಲ್ಲಿ ಕೂಡ ಅವರು ಕೆಲವರು ಸೇವೆನಲ್ಲಿ ಹೋಗ್ಬೋದು ಅಂತಾರೆ. ಅಂದರೆ ಸ್ಯಾಲ್ರಿ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಡ್ರಿ, ಈ ಸೇವೆ ಮಾಡಿದ್ರೆ ನಿಮಗೆ ಡಬಲ್ ಎಲ್ಲ ಸಿಗುತ್ತೆ, ಓಟಿ ಎಲ್ಲ ಸಿಗುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹರ್ ಜನ ಈ ಕಮ್ಮಿ ಸಂಬಳ ಆಯಿತು ಅಂತ ಯೋಚನೆ ಮಾಡಬೇಡಿ, ಸರ್ವಿಸ್ಗೆ ಬನ್ನಿ. तो बाबा की दिल पर तो ताऊसी तख्त पर बैठते हैं. ಈಗ ಸೇವೆ ಮಾಡಿ ಮಾಡಿ ಬಾಬಾ ಅವ್ರ ಹೃದಯ ಸಿಂಹಾಸನಕ್ಕೆ ಯಾರು ಏರಿರ್ತಾರೆ ಅವ್ರ ಮುಂದೆ ಸಿಂಹಾಸನ ಮೇಲೆ ಕೂತ್ಕೊಂತಾರೆ ಅಂತಾರೆ. ನಂಬರ್ ವಾರ್ ಪುರುಷಾರ್ಥಾನುಸಾರ ಐಸಾ ಹಿ ವಿಜಯಮಾಲಾ ಮೇ ಆ ಜಾತೆ. ನಂಬರ್ ವಾರ್ ಪುರುಷಾರ್ಥಾನುಸಾರವಾಗಿ ಈ ರೀತಿ ವಿಜಯಮಾಲೆಯಲ್ಲಿ ಮಣಿಗಳಾಗಿ ಬರ್ತಾರೆ. अर्पण तो होते हैं ना, सर्विस भी करते हैं. कोई तो बल अर्पण होते हैं, सर्विस नहीं करते तो पद कम हो जाएंगे. ಕೆಲವು ಸಮರ್ಪಣೆ ಆಗ್ಬಿಡ್ತಾರೆ, ಸೇವೆನೇ ಮಾಡಲ್ಲ ಅಂದರೆ ಪದವಿ ಏನಾಗ್ಬಿಡುತ್ತೆ, ಕಮ್ಮಿ ಆಗೋಗ್ಬಿಡುತ್ತೆ. ಯಾ ರಾಜಧಾನಿ ಸ್ಥಾಪನೆ ಹೋತಿ ಹೈ. ಇಲ್ಲಿ ಏನಾಗ್ತಾ ಇದೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಶ್ರೀಮತದ ಆಧಾರದ ಮೇಲೆ. ಐಸಾ ಕಭಿ ಸುನಾ ಹೈ, ಈ ರೀತಿ ಎಲ್ಲಾದ್ರೂ ಕೇಳಿದ್ರಾ? ಅಥವಾ ಪಢಾಯಿ ಸೆ ರಾಜಾಯಿ ಸ್ಥಾಪನೆ ಹೋತಿ ಹೈ, ಕಭಿ ಸುನಾ ಹೈ ಕಭಿ ದೇಖಾ ಹೈ. ಈ ವಿದ್ಯೆಯಿಂದ ರಾಜ್ಯ ಪದವಿ ಸಿಗುತ್ತೆ, ಆಮೇಲೆ ದೇವತಾ ಪದವಿ ಸಿಗುತ್ತೆ ಅಂತ ಎಲ್ಲಾದ್ರೂ ಕೇಳಿದ್ರಾ?
हाँ, दान पुण्य करने से राजा का घर में जन्म ले सकते. ಈಗ ರಾಜರಾಗಿ ಹುಟ್ಟಿರ್ತಾರಲ್ಲ ದ್ವಾಪರ ಯುಗದಿಂದ ಎಷ್ಟೋ ಜನ ಇತ್ತೀಚೆಗೆಲ್ಲ ರಾಜರು ಹುಟ್ಟಿದಾರಲ್ಲ, ಅವರೆಲ್ಲ ಹೆಂಗೆ ಹುಟ್ಟಿದ್ರು, ಯಾವ ಥರ ಆಧಾರದ ಮೇಲೆ ಅವ್ರು ಯಾವ ಕರ್ಮದಿಂದ ಅವ್ರಿಗೆ ಆ ಥರ ಪದವಿ ಸಿಕ್ಕಿತ್ತು ಗೊತ್ತಾ? ಅವರು ಪೂರ್ವ ಜನ್ಮದಲ್ಲಿ ತುಂಬ ದಾನ ಧರ್ಮ ಮಾಡಿರ್ತಾರೆ, ಅದಕ್ಕೆ ಅವರು ರಾಜರ ಮನೆಯಲ್ಲಿ ಜನ್ಮ ಆಗಿರುತ್ತೆ. ಬಾಕಿ ತೋ ಪಢಾಯಿ ಸೆ ರಾಜ ಹಿ ಪದ ಪಾಯೆ ಐಸೆ ತೋ ಕಭಿ ಸುನಾ ನಹಿ ಹೋಗ. ಓದೋದ್ರಿಂದ ರಾಜ್ಯ ಪದವಿಗೆ ಹೋದ್ರು ಅಂತ ಎಲ್ಲಿ ಕೇಳಿಲ್ಲ ಅಂತಾರೆ. ಇದೇ ಫಸ್ಟ್ ಟೈಮ್. ಕಿಸ್ಕೋ ಪತಾವಿ ಯಾರಿಗೂ ಗೊತ್ತೇ ಇಲ್ಲ. ಅಂದರೆ ಸಂಗಮಯುಗದಲ್ಲೇ ಬಂದು ರಾಜಗುರು ಶಿವತಂದೆ ರಾಜಯೋಗವನ್ನು ಕಲಿಸ್ಲಿಕ್ಕೆ, ರಾಜವಿದ್ಯೆಯನ್ನು ಕಲಿಸ್ಲಿಕ್ಕೆ ಬಂದಾಗ ಯಾರು ಓದ್ತೀವೋ ಅವ್ರ ಭವಿಷ್ಯದಲ್ಲಿ ಸತ್ಯುಗ ತ್ರೇತಾಯುಗದಲ್ಲೇನಾಗ್ತೀರಿ? ರಾಜರಾಗ್ತೀರಿ. ಬಾಬಾ ಸಮಜಾತೆ ತುಮ್ನೆ ಹಿ ಪೂರೆ 84 ಜನ್ಮ ಲಿಯ. ಶಿವತಂದೆ ಹೇಳ್ತಾರೆ, ನೀವೇ ಪೂರ್ತಿ 84 ಜನ್ಮನ ಮುಗಿಸಿದ್ದೀರಿ. ಅವ ತುಮಕೋ ಉಪ್ಪರ್ ಜಾನ ಹೈ. ಈಗ ನೀವು ಮನೆಗೆ ವಾಪಸ್ಸು ಹೋಗ್ಬೇಕಾಗಿದೆ. ಬಹುತ್ ಹೈ ಈಸಿ. ಇದು ತುಂಬ ಈಸಿನೇ ವಿಷಯ, ಕಷ್ಟ ಏನಿಲ್ಲ. ತುಮ್ಮ ಕಲ್ಪ ಸಮಸ್ತೆ ಹೋ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ನೀವು ಈ ವಿಚಾರಗಳನ್ನು ಕಲ್ಪ ಕೂಡ ತಿಳ್ಕೊಳ್ತೀರಾ. ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಬಾಬಾ ಯಾದ್ ಪ್ಯಾರ್ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ದೇತೆ. ಶಿವತಂದೆನೂ ಕೂಡ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ನೆನಪು ಪ್ರೀತಿಗಳನ್ನು ಕೊಡ್ತಾ ಇರ್ತಾರೆ. ಬಹುತ್ ಯಾದ್ ಪ್ಯಾರ್ ದೇಂಗೆ ಜೋ ಸರ್ವಿಸ್ ಮೇ ಹೈ. ಜಾಸ್ತಿ ನೆನಪು ಯಾರನ್ನ ಮಾಡ್ಕೊತಾರೆ? ಯಾರು ಚೆನ್ನಾಗಿ ಸೇವೆಗಳನ್ನು ಮಾಡ್ತಿರ್ತಾರೆ ಅವ್ರನ್ನ ಬಾಬಾ ನೆನೆಸ್ಕೊತಾ ಇರ್ತಾರೆ. ಸೇವೆ ಮಾಡಬೇಕು ಅಂತಾರೆ. ಅನೇಕರ ಕಲ್ಯಾಣ ಮಾಡಬೇಕಲ್ಲ. ತೋ ಅಪ್ನಿ ಚಾಂಚ್ ಕರ್ನಿ ಹೇ ಮೈ ದಿಲ್ ಪರ್ ಚಢಾ ಹುವಾ ಹೂಂ. ನಮ್ಮನ್ನೇ ನಾವು ಚೆಕ್ ಮಾಡ್ಕೋಬೇಕು. ಭಗವಂತನ ಹೃದಯದಲ್ಲಿ ಇದ್ದೀನ, ನಾನು ಏರಿದ್ದೀನ, ಮಾಲಾಕ ದಾನ ಬನ್ ಸಕ್ತಾ ಹೋ. ಈ ವಿದ್ಯೆನ ಚೆನ್ನಾಗಿ ಓದಿ ಪಾಸ್ ಆಗ್ತೀನ, ಮಾಲೆ ಮಣಿ ಆಗ್ತೀನ. ಅನ್ಪಡೆ ಜರೂರ್ ಪಡೆ ಹುಯೇ ಹಾಗೆ ಭಾರಿ ಇಡೋ. ಹಿಂಗೆ ಓದದೇ ಇರೋವಂಥವ್ರು ಏನು ಮಾಡ್ತಾರೆ? ಓದಿರೋರು ಎದುರುಗಡೆ ತಲೆ ಬಾಗ್ತಾರಲ್ವಾ. बाबा तो समझाते बच्चे पुरुषार्थ करो परंतु ड्रामा में पार्टी नहीं तो फिर कितना भी मात मारो चढ़ते नहीं. ಕೆಲವ್ರಿಗೆ ಅದೃಷ್ಟದಲ್ಲಿಲ್ಲ, ಪುರುಷಾರ್ಥ ಮಾಡೋದಿಲ್ಲ, ಎಷ್ಟೇ ನೀವು ಅವ್ರಿಗೆ ಹೇಳ್ತಾ ಇದ್ರು ಕೂಡ ಅವ್ರ ಮೇಲಕ್ಕೆ ಬರಲ್ಲ ಅಂತಾರೆ. ಕೊಯ್ ಗ್ರಹಚಾರಿ ಲಗ್ ಜಾತಿ. ಕೆಲವ್ರ ಮೇಲೆ ಏನೋ ಗ್ರಹಚಾರಗಳಿರ್ತಾವೆ ಅಂತಾರೆ. ದೇಹಾಭಿಮಾನ ಸೆ ಹಿ ಫಿರ್ ವಿಕಾರ ಮೇ ಆತೆ ಹೈ ಮುಖ್ಯ ಕಡಿ ಬಿಮಾರಿ ದೇಹಾಭಿಮಾನ. ದೇಹಾಭಿಮಾನದಲ್ಲಿ ಬಂದು ವಿಕಾರಗಳಲ್ಲಿ ಹೋಗ್ತಿರ್ತಾರೆ. ಮುಖ್ಯವಾಗಿರುವಂಥ ಕಠಿಣ ಕಾಯಿಲೆ ಯಾವುದು ಅಂದರೆ ದೇಹಾಭಿಮಾನ. ನಾನು ದೇಹ ಅಂತ ತಿಳ್ಕೊಂಡಿರೋದು. ಸತ್ಯುಗ ಮೇ ದೇಹಾಭಿಮಾನ ಕಾ ನಾಮ್ ಹಿ ನಹಿ ಹೋಗಾ. ಸತ್ಯುಗದಲ್ಲಿದ್ದಾಗ ದೇಹಾಭಿಮಾನದ ಹೆಸರು ಗುರುತೂ ಇರೋದಿಲ್ಲ. ವಹಾ ತೋ ತುಮಾರಿ ಪ್ರಾಲಬ್ಧ ಹೈ. ಸತ್ಯುಗದಲ್ಲಿದ್ದಾಗ ನಿಮ್ಮದು ಪ್ರಾಲಬ್ಧ ಇರುತ್ತೆ ಅಂತಾರೆ. यहाँ तो बाप समझाते हैं और कोई ऐसा श्रीमत देते नहीं अपने को आत्मा समझ मामेकम याद करो. ಬೇರೆ ಇನ್ಯಾರೂ ಕೂಡ ಈ ರೀತಿ ಶ್ರೀಮತ ಕೊಡೋದಿಲ್ಲ. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನೇ ನೆನಪು ಮಾಡಿ ಯಹ ಮುಖ್ಯ ಬಾತ್. ಇದೇನಾಗಿದೆ? ಮೇನ್ ವಿಚಾರ ಆಗಿದೆ ಅಂತ. ಲಿಖನಾ चाहिए ನಿರಾಕಾರ ಭಗವಾನ್ कहते हैं मुझे एक को याद करो. ನಿರಾಕಾರ ಭಗವಂತ ಹೇಳ್ತಾ ಇದ್ದಾರೆ, ನೀವು ನನ್ನೊಬ್ಬ ನೆನಪು ಮಾಡಿ. ಅಪ್ನೆ ಕೋ ಆತ್ಮ ಸಮझो. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಅಪ್ನಿ ದೇಹಕ್ಕೋ ಭಿ ಯಾದ್ ನಹಿ ಕರೋ. ನಿಮ್ಮ ಶರೀರವನ್ನು ನೆನಪು ಮಾಡ್ಕೊಳಕ್ಕೆ ಹೋಗಬೇಡಿ. ಜೈಸೆ ಭಕ್ತಿ ಮೇ ಭಿ ಏಕ್ ಶಿವ ಕಿ ಪೂಜಾ ಕರ್ತೆ रहते हैं. ಭಕ್ತಿ ಮಾರ್ಗದಲ್ಲಿ ಒಬ್ಬ ಶಿವನಿಗೆ ಪೂಜೆ ಮಾಡ್ತಾ ಇರ್ತಾರಲ್ಲ. ಅಬ ಜ್ಞಾನಕ ಸಿರ್ಫ್ ಮಹಿ ದೇತಾ ಹೂಂ. ಈಗ ಈ ಸಮಯದಲ್ಲಿ ನಾನು ನಿಮಗೆ ಜ್ಞಾನವನ್ನು ಕೊಡ್ತಾ ಇದ್ದೀನಿ. ಬಾಕಿ ತೋ ಸಬ್ ಭಕ್ತಿ ಅವ್ಯಭಿಚಾರಿ ಜ್ಞಾನ ಏಕ್ ಹಿ ಶಿವ ಬಾಬಾ ಸೆ ತುಮಕೋ ಮಿಲ್ತಾ ಹೈ. ಬಾಕಿ ಎಲ್ಲರೂ ಭಕ್ತರೇ ಆಗಿದ್ದಾರೆ. ಅವ್ಯಭಿಚಾರಿ ಜ್ಞಾನ ಈಗಷ್ಟೇ ನಿಮಗೆ ಸಿಗ್ತಾ ಇದೆ ಶಿವಬಾಬಾ ಅವರಿಂದ. ಯ ಜ್ಞಾನ ಸಾಗರ್ ಸೆ ರತನ್ ನಿಕಲ್ತೆ. ಈ ಜ್ಞಾನ ಸಾಗರ್ನಿಂದ ನೀವೇನು ತಗೊತಾ ಇದ್ದೀರಿ? ರತ್ನಗಳನ್ನು ತಗೊತಾ ಇದ್ದೀರಿ. ಉಸ್ ಸಾಗರ್ ಕಿ ಬಾತ್ ನಹಿ. ಆ ಸಮುದ್ರದ ಮಾತು ಇಲ್ಲಿಲ್ಲ ಅಂತಾರೆ. ಯ ಜ್ಞಾನ ಕಾ ಸಾಗರ್ ತುಮ್ ಬಚ್ಚೋಂ ಕೋ ಜ್ಞಾನ ರತನ್ ದೇತೆ ಜಿಸ್ಸೆ ತುಮ್ ದೇವತಾ ಬಂತೆ ಹೋ. ಜ್ಞಾನ ಸಾಗರ್ನಿಂದ ನೀವು ಜ್ಞಾನದ ರತ್ನಗಳನ್ನು ತಗೊತಾ ಇದ್ದೀರಾ, ಇದರಿಂದ ನೀವು ದೇವತೆಗಳಾಗ್ತೀರಾ. ಶಾಸ್ತ್ರ ಮೇ ಕ್ಯಾ ಕ್ಯಾ ಲಿಖ್ ದಿಯಾ ಹೇ. ಶಾಸ್ತ್ರಗಳಲ್ಲಿ ಏನೇನೋ ಬರೆದಿಟ್ಟು ಬಿಟ್ಟಿದ್ದಾರೆ. ಸಾಗರ್ ಸೆ ದೇವತಾ ನಿಕ್ಲಾ ರತನ್ ದಿಯಾ. ಸಾಗರ್ನಿಂದ ದೇವತೆಗಳು ಹುಟ್ಟಿದ್ರು, ರತ್ನಗಳು ಪಡ್ಕೊಂಡ್ರು ಅಂತಾರೆ. ಯ ಜ್ಞಾನ ಸಾಗರ್ ತುಮ್ ಬಚ್ಚೋಂ ಕೋ ರತನ್ ದೇತೆ. ವಾಸ್ತವದಲ್ಲಿ ಇಲ್ಲಿ ಜ್ಞಾನಸಾಗರ ಬಂದು ನಮಗೆ ಮುತ್ತು ರತ್ನಗಳನ್ನು ತಂದೆ ಕೊಡ್ತಾ ಇದ್ದಾರೆ. ಹಾಗೆ ಪತ್ತರ ಚುಗತೇತೆ ಅವಿ ಪತ್ತರ ಬುದ್ಧಿ पत्थर चुगते थे तो पत्थर बुद्धि बन पड़े. अभी रतन चुगने से तुम पारस बुद्धि बन जाते. ಈ ಜ್ಞಾನ ತಿಳ್ಕೊಳಕ್ಕೆ ಮುಂಚೆ ನೀವು ಬರೀ ಏನು ಮಾಡ್ತಾ ಇದ್ರೆ? ಕಲ್ಲುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರಿ, ಕಲ್ಲು ಬುದ್ಧಿಯವರು ಆಗಿಬಿಟ್ಟಿದ್ರಿ. ಈ ಜ್ಞಾನ ಮಾರ್ಗಕ್ಕೆ ಬಂದ ಮೇಲೆ ಭಗವಂತನಿಂದ ಜ್ಞಾನ ರತ್ನಗಳನ್ನು ಸ್ವೀಕರಿಸಿ ಏನಾಗ್ತಾ ಇದ್ದೀರಾ? ಪಾರಸನಾಥ್ ಆಗ್ತಾ ಇದ್ದೀರಿ. ಪಾರಸನಾಥ್ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕ್. ಪಾರಸನಾಥ್ ಅಂತ ಹೇಳೋದು ಯಾರಿಗೆ? ಲಕ್ಷ್ಮೀನಾರಾಯಣರಿಗೆ, ವಿಶ್ವದ ಮಾಲೀಕರಾಗಿದ್ದವರಿಗೆ.
ಭಕ್ತಿ ಮಾರ್ಗ में तो अनेक नाम अनेक ಚಿತ್ರ ಬನಾ ರखे हैं. ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳು ಅನೇಕ ಚಿತ್ರಗಳೆಲ್ಲ ಮಾಡಿಟ್ಕೊಂಡಿದ್ದಾರೆ. ವಾಸ್ತವ में ಲಕ್ಷ್ಮೀನಾರಾಯಣ ವ ಪಾರಸನಾಥ್ ಏಕ್ ಹಿ ಬಾಪ್ है. ವಾಸ್ತವದಲ್ಲಿ ಹೇಳಬೇಕು ಅಂದರೆ ಲಕ್ಷ್ಮೀನಾರಾಯಣರು ಅಥವಾ ಪಾರಸನಾಥ ಒಬ್ಬರೇ ತಂದೆ. ನೇಪಾಳ में ಪಶುಪತಿನಾಥ का मेला लगता है. ನೇಪಾಳದಲ್ಲಿ ಪಶುಪತಿನಾಥನ ಮಂದಿರ ಇದೆ, ಅಲ್ಲಿ ಮೇಳ ಎಲ್ಲ ಆಗುತ್ತೆ. ಯಹ ಬಿ ಪಾರಸನಾಥ್ ಬಿ ಹೇ, ಇಲ್ಲಿ ಪಾರಸನಾಥನೇ ಇದ್ದಾರೆ. अच्छा मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते 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 नमस्ते. मेन पॉइंट्स ಧಾರಣೆಗೋಸ್ಕರ ಬಾಬಾ ನೆ ಜೋ ಜ್ಞಾನ ರತನ್ ದಿಯಾ ಹೇ ವಹಿ ಜುಗ್ನೆ ಹೇ. ಶಿವ ತಂದೆ ಬಂದು ನಮಗೆ ಜ್ಞಾನ ರತ್ನಗಳನ್ನು ಕೊಟ್ಟಿದ್ದಾರೆ, ಅದನ್ನೇ ನಾವೇನು ಮಾಡ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು. ಪತ್ತರ್ ನಹಿ ದೇಹಾಭಿಮಾನ ಕಿ ಕಡಿ ಬೀಮಾರಿ ಸೆ ಸ್ವಯಂ ಕೋ ಬಚನಾ ಹೇ. ನೋಡಿ, ಕಲ್ಲುಗಳನ್ನು ಆಯ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ, ದೇಹಾಭಿಮಾನ ಬಿಟ್ಬಿಡಿ, ಆತ್ಮಾಭಿಮಾನಿ ಆಗಬೇಕು. ದೇಹಾಭಿಮಾನದ ಕಠಿಣ ಕಾಯಿಲೆಗಳಿಂದ ನಿಮ್ಮನ್ನು ನೀವೇನು ಮಾಡ್ಕೋಬೇಕು, ರಕ್ಷಣೆ ಮಾಡ್ಕೊಳ್ಳಿ ಅಂತಾರೆ. ಇವಾಗ ಎಲ್ಲರೂ ಕರೋನಾ ಕಾಯಿಲೆಯಿಂದ ರಕ್ಷಣೆ ಮಾಡ್ಕೊತ ಇದ್ದಾರೆ ಪ್ರಪಂಚದಲ್ಲಿ. ಬಾಬಾ ಹೇಳೋ ಅಂಥದ್ದು ಯಾವುದೋ ದೇಹಾಭಿಮಾನನೇ ದೊಡ್ಡ ಕಾಯಿಲೆ. ಈ ದೊಡ್ಡ ರೋಗದಿಂದ ನಿಮ್ಮ ನೀವು ಪಕ್ಕಕ್ಕೆ ಬನ್ನಿ, ದೂರ ಬನ್ನಿ. अपनी बैटरी को फुल चार्ज करने के लिए ಪವರ್ ಹೌಸ್ ಬಾಬಾ ಕೆ ಸಾಥ್ ಯೋಗ ಲಗಾನ. ನಿಮ್ಮ ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಪವರ್ ಹೌಸ್ ತಂದೆ ಜೊತೆಯಲ್ಲಿ ಯೋಗವನ್ನು ಹಿಡಿಯುತ್ತೆ. ಪವರ್ ಹೌಸ್ ಯಾರೋ, ಶಿವ ತಂದೆ. ಆತ್ಮ ಅಭಿಮಾನಿ ಬನ್ನೇಕ ಪುರುಷಾರ್ಥ ಕರ್ನ ಹೇ. ಆತ್ಮಾಭಿಮಾನಿಗಳಾಗುವಂಥ ಪುರುಷಾರ್ಥ ಮಾಡಿ. ನಿರ್ಭಯ ರಹನ ಹೇ. ಹೆಂಗಿರಬೇಕೋ, ನಿರ್ಭಯವಂತರಾಗಿರಿ. ಇವತ್ತಿನ ವರದಾನ, ಸರ್ವ ಸಂಬಂಧ और सर्व गुणों की अनुभूति से संपन्न बनने वाले ಸಂಪೂರ್ಣ ಮೂರತ್ ಭವ. ಎಲ್ಲ ಪ್ರಕಾರದ ಸಂಬಂಧಗಳು, ಎಲ್ಲ ಪ್ರಕಾರದ ಗುಣಗಳನ್ನು ಜೀವನದಲ್ಲಿ ಅನುಭವ ಮಾಡುವಂಥವ್ರು, ಸಂಪನ್ನರಾಗುವಂಥವ್ರು, ಸಂಪೂರ್ಣ ಮೂರ್ತಿಗಳು ಆಗಿರಿ. ಇದರ ವಿವರಣೆ ಇದೆ. ಸಂಗಮ पर विशेष सर्व प्राप्तियों से स्वयं को संपन्न बनाना, इसलिए सर्व खजाने, सर्व संबंध, सर्व गुण कर्तव्य को सामने रख ಚೆಕ್ ಕರೋ. ಸಂಗಮಿಗಾಗಿದೆ ವಿಶೇಷ ಸರ್ವ ಪ್ರಾಪ್ತಿಗಳಿಂದ ಸ್ವಯಂ ತುಂಬಿಕೊಳ್ಳೋ ಅಂಥ ಟೈಮು, ಫುಲ್ ಆಗುವಂಥ ಟೈಮು. ಅದರಿಂದ ಎಲ್ಲ ಖಜಾನೆಗಳನ್ನು, ಎಲ್ಲ ಸಂಬಂಧಗಳನ್ನು, ಎಲ್ಲ ಗುಣಗಳನ್ನು, ಎಲ್ಲ ಕರ್ತವ್ಯಗಳನ್ನು ಎದುರುಗಡೆ ಇಟ್ಕೊಂಡು ಚೆಕ್ ಮಾಡಿಕೊಂಡು ಎಲ್ಲ ಮಾತುಗಳಿಂದ ನೀವು ಅನುಭವಿಗಳಾಗಿ. ಯದಿ ಕಿಸಿ ಬಿ ಬಾತ್ ಕಾ ಅನುಭವ ಕಿ ಕಮಿ ಹೈ ತೋ ಉಸ್ಮೆ ಸ್ವಯಂ ಕೋ ಸಂಪನ್ನ ಬನಾವೋ. ಏನಾದರೂ ಕೊರತೆ ಇದೆ ಅಂದರೆ ಅದರಲ್ಲಿ ನಿಮ್ಮ ನೀವು ಸಂಪನ್ನ ಮಾಡ್ಕೊಂಡ್ಬಿಡಿ. तो एक भी संबंध का गुण का कमी है तो संपूर्ण स्टेज संपूर्ण मुहूर्त नहीं कहला सकते हैं. इसलिए बाबा के गुणों, अपने आदि स्वरूप के गुणों का अनुभव करो, तब संपूर्ण मुहूर्त बनेंगे. ಒಂದು ಸಂಬಂಧದ್ದು ಕಡಿಮೆ ಇರಬಾರ್ದು, ಒಂದು ಗುಣದ್ದು ಕಡಿಮೆ ಇರಬಾರ್ದು. ಅದರಿಂದ ಸಂಪೂರ್ಣ ಸ್ಟೇಜನ್ನು, ಸಂಪೂರ್ಣ ಮೂರ್ತಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ತಂದೆಯ ಎಲ್ಲ ಗುಣಗಳನ್ನು, ತಂದೆಯ ಎಲ್ಲ ಸಂಬಂಧಗಳನ್ನು, ತಂದೆಯ ಎಲ್ಲ ಸ್ವರೂಪಗಳನ್ನು, ನಿಮ್ಮ ಆದಿ ಸ್ವರೂಪವನ್ನು ಕೂಡ ಅನುಭವ ಮಾಡ್ತಾ ಸಂಪೂರ್ಣ ಮೂರ್ತಿಗಳು ಆಗಿರಿ. ಸ್ಲೋಗನ್, जोश में आना भी मन का रोना है, अब रोना का ಫೈಲ್ ಖತಮ್ ಕರೋ. ಆವೇಶದಲ್ಲಿ ಬರೋದು ಕೂಡ ಮನಸ್ಸಿನ ಅಳೋದಾಗಿದೆ. ಈಗ ಆವೇಶವಾದ ಫೈಲ್ಗಳನ್ನೆಲ್ಲ ಸಮಾಪ್ತಿ ಮಾಡಿರಿ. ಅಚ್ಚ, ಓಂ ಶಾಂತಿ.